ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಆಗಮಿಸಿರುವ ಆತ್ಮಬಂಧುಗಳಾದ ಎಲ್ಲ ಸಹೋದರ ಸಹೋದರಿಯರಿಗೆ ನನ್ನ ಹೃತ್ಪೂರ್ವಕವಾದ ನಮಸ್ಕಾರಗಳು. ಈ ದಿನ ಒಂದು ವಿಶೇಷವಾದ ಕಾರ್ಯಕ್ರಮ ಅಂತ ನಮ್ಮ ಥಿಯಾಸಫಲ್ ಸೊಸೈಟಿಯ ಚಿತ್ರದುರ್ಗ ಲಾಡ್ಜ್ನಲ್ಲಿ ಹಮ್ಮಿಕೊಂಡಿರುವುದು ವಿಶೇಷವಾದ ದಿನವೇ ಶುಕ್ರವಾರ. ಈಗ ವಿಚಾರ ನಮ್ಮ ನಿರ್ದೇಶಕರು ಅಧ್ಯಕ್ಷರುಗಳು ಎಲ್ಲ ವಿಚಾರ ತಿಳಿಸಿದ್ದಾರೆ. ಈಗ ಸ್ಮರಣಾಂಜಲಿ ಬಗ್ಗೆ ನಮ್ಮ ತ್ಯಾಗರಾಜ ಶೆಟ್ಟರು, ನಂಜುಂಡ ಶೆಟ್ಟರ ಬಗ್ಗೆ ನಾವು ಎಷ್ಟು ಹೇಳಿದರೂ ತೀರ್ದು ಅವ್ರ ಬಗ್ಗೆ ಏನಿದ್ರ ಉದ್ದೇಶ ಕಾರಣಗಳು ಏನಂತ ಅಂದರೆ, ಈ ಕಾರ್ಯಕ್ರಮಗಳ ಬಗ್ಗೆ ನಾವು ಎಲ್ಲೇ ಏನೇ ಮಾತಾಡಿದರೂ ಸಹ ವಾಸವಿ ಜಯಂತಿ ಮಾಡ್ತೀವಿ, ಬೇಕಾದಷ್ಟು ಗಾಂಧಿ ಜಯಂತಿ ಮಾಡ್ತೀವಿ, ಆಚರಣೆಗಳು ಜಯಂತಿಗಳಂತ ನಾವು ಎಲ್ಲ ರೀತಿಯಲ್ಲೂ ಆಚರಣೆ ಮಾಡ್ತೀವಿ. ಈ ಜಯಂತಿಗಳ ಹಿಂದೆ ಇರ್ತಕ್ಕಂಥ ವಿಚಾರಗಳು ಏನಂದರೆ, ಅವರ ಜೀವನದ ವಿವರಗಳು, ಅವರು ಮಾನವ ಕೋಟಿಗೆ ಮಾಡಿರ್ತಕ್ಕಂಥ ಸೇವೆಗಳು ಏನು, ಅವರು ದೈನಂದಿನ ಜೀವಿತದಲ್ಲಿ ಹೇಗೆ ಸಾಧನೆ ಮಾಡಿ ಉದ್ಧಾರವಾಗಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಅವ್ರ ಬಗ್ಗೆ ಇಂಥ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತೀವಿ ಎಲ್ಲ ಕಡೆಗಳು. ಈಗ ನಮ್ಮ ತ್ಯಾಗರಾಜ ಶೆಟ್ಟರದು, ನಂಜುಂಡ ಶೆಟ್ಟರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಈಗ ಮಹಾತ್ಮ ಗಾಂಧೀಜಿ ಮೌನವಾಗಿದ್ದು, ಹಿಂದಿನವ್ರದ್ದು ಬೇಡ, ನಾವು ಬುದ್ಧರದು ಅಂಬೇಡ್ಕರ್ ಜಯಂತಿ ಇವರವೆಲ್ಲ ದೊಡ್ಡವರು ಬಿಟ್ಟುಬಿಡೋಣ. ನಮ್ಮ ಮಟ್ಟಕ್ಕೆ ನಾವು ದೈನಂದಿನ ಜೀವಿತದಲ್ಲಿ ಅಳವಡಿಸಿಕೊಳ್ಳಬೇಕಾಗಿದ್ದಾಗ ಅವರು ಹೋದ ಹೆಜ್ಜೆಯಲ್ಲಿ ನಾವು ಸ್ಮರಣೆಯನ್ನು ಮಾಡಬೇಕು, ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಬೇಕಾಗಿದೆ. ಈ ಕಾರಣದಿಂದ ಈಗ ಒಂದು ಸಣ್ಣ ಉದಾಹರಣೆ ಅಂದರೆ ಮಹಾತ್ಮ ಗಾಂಧೀಜಿ ತಗೋಣ. ಈಗ ನೋಡಿರ್ತಕ್ಕಂಥ ಅವ್ರು ಎಷ್ಟು ಸರಳವಾಗಿದ್ದರು, ಅವ್ರು ಏನು ಮಾಡಿದರು, ಲೋಕಕ್ಕೋಸ್ಕರವಾಗಿ ಏನು ಮಾಡಿದರು, ಅವ್ರು ಯಾವ ರೀತಿ ಸಾಧನೆ ಮಾಡಿದರು, ಮೌನವಾಗಿದ್ದು ಶಾಂತಿ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥ ಜೀವಿಗಳು. ವಿನೋಬಾಜಿ ಅವರು 70-80 ವರ್ಷದಲ್ಲಿ ಅವರಿಂದ ಭೂದಾನ ಚಳುವಳಿಗೆ ಹೋಗ್ತಾಯಿದ್ರೆ ಯುವಕರೆಲ್ಲ ಓಡಿ ಹೋಗಾರಂತೆ. ನಾನೇನು ನೋಡಿಲ್ಲ ಅವ್ರನ್ನ, ನಮ್ಮ ಶಾಸ್ತ್ರಿಗಳು ಹೇಳೋರು. ಏನು ತಿಪ್ಪೇಸ್ವಾಮಿ ನೀನು ನನಗೆ ವ್ಯವಹಾರ ಬೇಡ ನಮ್ಗೆ ಬೇಡ ಅಂದರೆ ಈ ನಂಜುಂಡ ಶೆಟ್ಟರು ಇವರೆಲ್ಲ ಜಾಂಗುಮನೆಲ್ಲ ನಾನು ತಗಲಕ್ಕೆ ಹೋಗಿದ್ದಾರೆ, ನಾನು ವ್ಯಾಪಾರಸ್ಥ ಅಂತ ನಾನು ಹೇಳ್ತಿದ್ದೆ. ನಿನ್ನ ಅದೃಷ್ಟ ಅನ್ನೋರು ಬೆಳಗೆರೆ ಕೃಷ್ಣ ಶಾಸ್ತ್ರಿಗಳು ಅಂತ ಬ್ರಾಹ್ಮಣರವರು. ನಾವು ವ್ಯಾಪಾರಸ್ಥರು, ತುಂಬ ವ್ಯಾಪಾರ ಮಾಡ್ತಿದ್ದಂಥ ಮನುಷ್ಯರು ನಾವು, ರೈತರು ಕಷ್ಟ ಐತೆ ಅಂದರೆ ಅವ್ರು ಹೇಳೋರು, ಇಚ್ಛಾಶಕ್ತಿ ಪ್ರಬಲವಾಗಿರಬೇಕು. ಯಾವುದೇ ಒಬ್ಬ ಮನುಷ್ಯನಿಗೆ ಒಂದು ನಮ್ಮ ಥಿಯಾಸಫಲ್ ಸೊಸೈಟಿಯಲ್ಲಿ ಹೇಳೋ ಪ್ರಕಾರ ಪ್ರವೃತ್ತಿ, ನಿವೃತ್ತಿ, ಯೋಗ ಮಾರ್ಗ, ಅಲ್ಲಿಗೆ ಹೋಗೋದು ಬೇಡ. ನಾವು ಪ್ರವೃತ್ತಿಯಲ್ಲಿ 3 ಬರ್ತವೆ: ರಜೋಗುಣ, ತಮೋಗುಣ, ರಜೋಗುಣ, ಸತ್ವಗುಣ. ಈ 3ರಲ್ಲಿ ಒಂದು ಆಕ್ಟಿವೇಟ್ ಆಗ್ತಿರ್ತದೆ, ಇನ್ನೆರಡು ನಿಲ್ತೇವೆ. ತಮೋಗುಣ ಇದ್ದರೆ ರಜೋಗುಣ, ಸತ್ವಗುಣ ಡಲ್ ಆಗಿರ್ತವೆ, ಅವು ಆಕ್ಟಿವೇಟ್ ಆಗೋಲ್ಲ, ಅವು ಕೆಲಸ ಮಾಡಲ್ಲ. ರಜೋಗುಣ ಇತ್ತು ಅಂದ್ಕೊಳ್ರಿ, ರಜೋಗುಣ ಇದ್ದರೆ ಸತ್ವಗುಣ, ತಮೋಗುಣ ಅವು ಆಕ್ಟಿವೇಟ್ ಆಗೋಲ್ಲ, ಅದು ರಜೋಗುಣದಲ್ಲಿ ಇರ್ತದೆ. ಸತ್ವಗುಣ ಆಯ್ತು ಅಂದರೆ ಇವೆರಡು ಡೆಡ್ ಆಗಿರ್ತವೆ, ಅವು ಆಕ್ಟಿವೇಟ್ ಮಾಡಲ್ಲ. ಈ 3 ಗುಣಗಳಲ್ಲಿ ಒಂದು ತ್ಯಾಗರಾಜ ಶೆಟ್ಟರ ಬಗ್ಗೆ ಏನು ಹೇಳ್ಬೋದು ಅಂದರೆ, ಅವರು ಒಂದು ದಿವಸ ಬಂದರು ನಮ್ಮ ಅಂಗಡಿಗೆ. ಕಣ್ಣು ಇದಿರಲಿಲ್ಲ, ಜವಳಿ ಅಂಗಡಿ ನಮ್ದು, ಇಷ್ಟೊಂದು ವೇದಿಕೆ ಇತ್ತು. ಆಯಿಂಟ್ಮೆಂಟ್ ಕೊಟ್ಟರು, ಕಣ್ಣಿಗೆ ಹಾಕಿದೆ. ನಾನು ಹಾಕಿ ಮನೆಗೆ ಫೋನ್ ಮಾಡಿದೆ, ಸ್ವೀಟ್ ಮಾಡಿರಿ ಏನನ್ನ ಅಂತೇಳಿ. ನಾನು ಇವ್ರಿಗೆ ಗೊತ್ತಿಲ್ದಂಗೆ ಹೊರಂಗೆ ಒಂದು ಫೋನ್ ಮಾಡಿದೆ, ಸ್ವೀಟ್ ಮಾಡಿದೆ. ಬೇಡ ಇಲ್ಲ ನಮ್ಮ ಮನೆಗೆ ಬಂದರೆ ಊಟ ಮಾಡ್ದೆ ಹೋಗಿದ್ರಿ, ಹಂಗೆ ಅಂಗಡಿಯಾಗೆ ಕುಂತ್ಕೊಂಡು ಮಾಡಿದ್ವಿ. ಯಾಕಂದರೆ ತಮೋಗುಣಕ್ಕೆ ಅವ್ರು ಎಷ್ಟು ಬೆಲೆ ಕೊಟ್ಟಿಲ್ಲ ಅನ್ನೋದಕ್ಕೆ. ತಮೋಗುಣ ಅಂದರೆ ತಿನ್ನೋದು, ಕುಡಿಯೋದು, ಮಜಾ ಮಾಡೋದಕ್ಕೆ ಆ ತಮೋಗುಣ. ಸತ್ವಗುಣ ಒಳ್ಳೆ ಸ್ಟ್ರಿಮ್ ಆಗಿರಬೇಕು, ನಾನು ಅನ್ನೋದು, ನನ್ನದು, ನನ್ನ ಅಧಿಕಾರ, ನನ್ನ ಅಂಗಡಿ, ನನ್ನ ಬಾವಿ, ಇದು ರಜೋಗುಣ. ಇವೆರಡು ಗುಣಗಳು ಅವರಲ್ಲಿ ಇಲ್ಲ ಅನ್ನೋದಕ್ಕೆ ನಾನು ಒಂದು ಉದಾಹರಣೆ ಹೇಳ್ತೀನಿ. ಅವ್ರದ್ದು ಆಯಿಂಟ್ಮೆಂಟು ಬಿಟ್ಟೆ, ಬೇಡವೇ ಬೇಡ ಅಂದ್ಬಿಟ್ಟು ಅಲ್ಲಿ ಮಾಡಿದ್ರೆ ನಮ್ಮ ಮನೆಗೆ ಫೋನ್ ಮಾಡ್ತಾರೆ, ಇವ್ರು ಬೇಡ ಅಂತ ಮನೆಗೆ ಹಿಂಗೆ ಸಣ್ಣದೊಂದು ಗಾದೆ ಎತ್ತು ಮಲ್ಕೊಂಡಿದ್ರು. ಅವ್ರು ತಿರ್ಗಾ ಎಳ್ನೀರು ತರಿಸ್ದೆ, ಒಂದು ತಂದರೆ ಸಾಕು 2 ತಗೊಬಂದ ಅವನು. ನಮ್ಮ ಅಂಗಡಿ ಎದುರಿಗೆ ಎಳ್ನೀರಿರೋವು, ಸೂರ 2 ಎಳ್ನೀರು ತಗೊಬಂದ ಅವನು. 2 ಅವ್ರಿಗಂತ ತರಿಸಿ, ಅವ್ರು ಬೇಡ ಒಂದು ಕುಡಿದ್ರು, ನಾನು ಒಂದು ಕುಡಿದು, ತಿರ್ಗಾ ಇನ್ನೊಂದು ಕರ್ಕೊಬಂದೆ. ಬೇಡ ನಮ್ಮ ತೋಟದ ಕುಡೀರಿ. ಈ ಮಾತು ಯಾಕೆ ಹೇಳ್ತಾ ಇದ್ದಂದರೆ, ನನಗೆ 2 ಎಳ್ನೀರು ಕೊಟ್ಟರೆ 2 ಬಿಸಾಕ್ಬಿಡ್ತೀನಿ. ಐಸ್ ಕ್ರೀಮ್ ತಿಂದೆ, ಐಸ್ ಕ್ರೀಮ್ ಕೊಡಲಿ ತಿಂದುಬಿಡ್ತೀವಿ. ತಮೋಗುಣಕ್ಕೆ ಅವರು ಎಷ್ಟು ಬೆಲೆ ಕೊಡಲಿಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳಿ. ರಜೋಗುಣ ಅವ್ರ ಬಟ್ಟೆಗಳು ನೋಡಿದರೆ ಇವರೇ ಬಸ್ನಾಗ ಕುಂತ್ಕೊಂಡ್ರೆ ಯಾರೋ ಬಿಡು ಕ್ಲೀನರ ಕಂಡಕ್ಟರ್ ಇದ್ದಂಗೆ ಇರ್ತಾರೆ.
ರಜೋಗುಣಕ್ಕೆ ಒಳ್ಳೆ ಸ್ಟ್ರಿಮ್ ಆಗಿರಬೇಕು, ಸ್ಟ್ಯಾಂಡರ್ಡ್ ಆಗಿರಬೇಕು, ಈ ದೊಡ್ಡಸ್ಗೆ ಬೇಕು, ಈ ನಾನು ಅನ್ನೋದು ಅವ್ರ ಹತ್ರ ಇರಲಿಲ್ಲ. ರಜೋಗುಣ ಕಾಣಿಸ್ತಿರ್ಲಿಲ್ಲ. ಯಾಕಂದರೆ ಅವ್ರು ನೋಡಿದಾಗ ಎಷ್ಟು ಸರಳವಾಗಿದ್ದರು. ಸತ್ವಗುಣ. ನಾವು ಹಿಂಗೆ ಮಾತಾಡ್ತಿದ್ವಿ, ಲಾಡ್ಜ್ ಇಂಪ್ರೂವ್ಮೆಂಟ್ ಪೂಜೆ ನಡೀತಾ ಇಲ್ಲ ಸರ್, ನಾನು ಒಬ್ಬನೇ ಆಗಲ್ಲ, ಹಿಂಗೆ ನಿಂತ ಸಹ ಎಲ್ಲ ವಿಚಾರ ಮಾತಾಡಿದ್ರು. ಲಾಡ್ಜಿನ ಬಗ್ಗೆ ಕೇಳಿದರು, ಪರಶುರಾಂಪುರ ಲಾಡ್ಜಿನ ಬಗ್ಗೆ. ನಮ್ಮ ಅಧ್ಯಕ್ಷರ ಹೆಸರು ಎಲ್ಲ ಏನೋ ಅವ್ರು ಬಂದಾಗ ಅವೆಲ್ಲ ಮಾಡಿದ್ವಿ ಸರ್. ಈಗ ಕಟ್ಟಡ ಹಿಂಗೆ ನಿಂತು ಹೋಗ್ಬಿಡ್ತು, 20 ವರ್ಷ ಆಯಿತು. ನಾನು ಒಬ್ಬನೇ ಇರೋದ್ರಿಂದ ಈ ಚೌಡಪ್ಪ ಗುಪ್ತಾ ಇವರೆಲ್ಲ ಇದ್ದಾರೆ, ನಿಮ್ಮ ಶೆಟ್ರು ಸುಬ್ರಹ್ಮಣ್ಯ ಶೆಟ್ರು ಇವರೆಲ್ಲ ಇದ್ದಾರೆ, ಅವರು ಏನಿಲ್ಲ ಡಿಸ್ಕ್ವಾಲಿಫೈಡ್ ಮೆಂಬರ್ಸ್ ಅಂತ. ನಾನು ಇರೋದು ಸ್ವಲ್ಪ ಗಡ್ಸಾಗಿ ಹೇಳಿದೆ. ಅದು ಯಾಕೋ ಒಳಗೆ ಸ್ವಲ್ಪ ಗಡ್ಸಾಗಿ ಬಂತು. ನಿಮ್ಮ ಸಮಾಧಾನ ಆಗಿರಪ್ಪ, ದುಡ್ಡಿಲ್ಲ ಇಲ್ಲಿ ಯಾರು ಕೊಡಲ್ಲ ಹಳ್ಳಿಗಳಿಗೆ, ಹಿಂಗೈತೆ ಹಿಂಗಂತ. ಒಬ್ಬರನ್ನು ನಾನು ಜೊತೆಗಿದ್ರು ಕೇಳಿದ್ರು ಕೊಡ್ತಾರೆ ಅಂದೆ. ಅವ್ರೇನು ಹೇಳಿದ್ರು, ನಾನು ದುಡ್ಡು ಕೇಳಿಲ್ಲ, ನಾನು ಒಂದು 25,000 ಕೊಡ್ತೀನಿ, ನೀವು ಸ್ಟಾರ್ಟ್ ಮಾಡಪ್ಪ. ನಾನು ದುಡ್ಡೇ ಕೇಳಿಲ್ಲ ಸರ್, ನಾನು ಒಬ್ಬನೇ ಇದ್ರೆ ಬೇಡ, ಮತ್ತು ಕಡೆ ಹುಡುಗಿ ಬರ್ತೀನಿ, ಕಡೆ ಹುಡುಗಿ ಬಂದಾಗ ಬಂದು ಹೇಳ್ತೀವಿ ಅಂದರೆ. ನೋಡ್ರಿ, ಅವ್ರು ಯಾವ ಟೈಮ್ನಾಗ ಕೊಟ್ಟರು 25,000 ಕಡೆ ಹುಡುಗಿ ಹೋಗಿ ಇಸ್ಕೊಬಂದೆ. ಅಲ್ಲಿಗೆ ಹೋದ್ರು, ಬಂದು ಸ್ಟಾರ್ಟ್ ಮಾಡಿದ್ವಿ. ಲಿಂಟ್ ಲೆವೆಲ್ಗೆ ಬಂತು. ನಮ್ಮ ಅಧ್ಯಕ್ಷರನ್ನ ಇಟ್ಕೊಂಡು ಎಲ್ಲ ಮಾಡಿದ್ವಿ. ಅದಕ್ಕೆ ಯಾವುದೋ ಒಂದು ಕಿರಿಕಿರಿ ಬಂದು ಅದು ಹಂಗೆ ನಿಂತೋಗ್ಬಿಟ್ಟು ಅವರು ಇವ್ರನ್ನ ಕೇಳಿದ್ವಿ. ಈ ಯಾಕೆ ವಿಚಾರ ಹೇಳ್ತೀವಿ ಅಂದರೆ, ಅವ್ರು ನಡೆದು ಬಂದ ನಾವು ಯಾರನ್ನು ನಾನು ದುಡ್ಡು ಕೇಳಿಲ್ಲ. ಅವ್ರು 25,000 ಕೊಡ್ದು ತಾಳಪ್ಪ, ನಾವು ಯಾರನ್ನು ಕೇಳಿದ್ರೆ 5,000 ಕೊಡೋದಕ್ಕೆ ಎಬಿಲಿಟಿ ಐತೆ ಇಲ್ವೋ ನಮ್ಮ ಮನಸ್ಸು ಶಕ್ತಿ ಆ ರೀತಿ ಬೆಳೆದೈತೆಲ್ಲ ನಾವು ಪ್ರಶ್ನೆ ಹಾಕಬೇಕಾಗ್ತದೆ. ನಮ್ಮ ನಿರ್ದೇಶಕರು ಹೇಳಿದೆ, ಅನುಷ್ಠಾನ ದೈನಂದಿನ ಜೀವಿತದಲ್ಲಿ ನಾವು ಅನುಷ್ಠಾನ ಮಾಡಬೇಕಾಗಿದ್ದಲ್ಲಿ ಅವ್ರಿಗೆ ಎಷ್ಟು ಇಚ್ಛಾಶಕ್ತಿ ಇತ್ತು. ಸುಮ್ಮನೆ ದುಡ್ಡೇ ಕೇಳಿಲ್ಲ ನಾವು. 25,000 ತಗೊಂಡು ನೀನು ಸ್ಟಾರ್ಟ್ ಮಾಡು ಅಂದರು. 25 ಯಾವಾಗ ಕೈಗೆ ಬಂತ ನನಗೂ ಖುಷಿಯಾಗಿ ನಾನು ಪಂಚಾಯತಿಗೆ ಹೋದೆ. ಪಂಚಾಯತಿಗೆ ಹೋಗೋ ಅಲ್ಲಿ ಇಲ್ಲಿ ಅಂಥೇಳಿ ತಿರ್ಗಿ MLA ಹತ್ರ ಹೋದ್ವಿ. ಏನೇನೋ ರಾಜಕೀಯ ಮಾಡೋವೆಲ್ಲ ಇರಲಿ, ಪುರಾಣಗಳು ಟೈಮಿಲ್ಲ ನಿಮಗೆ. ಅವು ಮಾಡ್ತಾ ಬಂದ್ವಿ. ಅವರ ಒಂದು ಪ್ರಧಾನ ಒಂದು ಗುಣ ಏನಿತ್ತು, ನಾವು ಆ ಸರಳವಾಗಿದ್ದು ದೈನಂದಿನ ಜೀವಿತದಲ್ಲಿ ಅಳವಡಿಸ್ಕೊಳ್ಳೋಕ್ಕೆ ನಾವು ಹೇಳ್ತೀವಿ. ಗಾಂಧೀಜಿ ಆದರೂ ಅಷ್ಟೇ, ಅವ್ರಿಗೇನೋ ಸನ್ನಿವೇಶ ಬಂತಂದೆ, ಕುಡಿತದಿಂದ ಧನಹಾನಿ, ಮಾನಹಾನಿ, ಪ್ರಾಣಹಾನಿ ಅಂತ ಪ್ರಚಾರಕ್ಕೆ ಹೋಗ್ತಾ ಇದ್ರಂತೆ ಎಲ್ಲ ಕಡೆಗೂ. ಗಾಂಧೀಜಿದು ಹೇಳ್ತೀನಿ. ಅವ್ರಿಗೆ ಹೇಳಿದ್ರು, ಒಂದು ಊರಲ್ಲಿ ಹೋಗ್ಬಿಟ್ಟು ಅವರು ಎಲ್ಲಿ ಕುಡಿಯೋದು ಎಂಡ ನಿಂತೋಗ್ಬಿಡುತ್ತಲ್ಲ ಅಂಥೇಳಿ ಒಂದು 5-6 ಜನ ಸೇರ್ಕೊಂಡ್ಬಿಟ್ಟು ಚಪ್ಪಲಿ ದೊಡ್ಡದೊಂದು ಕಟ್ಕೊಂಡ್ಬಿಟ್ಟು ಅವ್ರಿಗೆ ನಿಲ್ಸಕ್ಕೆ ಹೋಗ್ಬೇಕಂತ ಹೋದ್ರೆ. ಹೋದಾಗ ಅವ್ರಿಗೆ ಚಪ್ಪಲಿ ತಗೊಂಡು ಹೋದ್ರಂತೆ. ಹರೇ ಭಯ ಹೇ ಹಮಾರೆ ಹೇಗೆ ದೊಡ್ಡ ಬಡ ಹಾರ ಕರ್ಕೆ ದಾಲು ಅಂದ್ರಂತೆ. ಅಂದರೆ ನನ್ನ ಒಂದು ಜೊತೆ ನಿಮ್ಮ ಹಾರದ ಜೊತೆ ಕಟ್ಟಿ ನಮಗೆ ದೊಡ್ಡ ಹಾರ ಹಾಕ್ರಪ್ಪ ಗಾಂಧೀಜಿ ಅಂದ್ರಂತೆ. ನಾವು ಅಂತೀವಿ ಯಾರನ್ನು ಏನನ್ನಂದರೆ ಅವನು ಯಾಕಂದಂತ ಮೇಲೆ ಹೋಗ್ತೀವಿ. ಇದು ವಿಚಾರ ಯಾಕೆ ಹೇಳಿದೆ ಅಂದರೆ, ಗಾಂಧೀಜಿಯವರು ಆ ಮಟ್ಟಕ್ಕೆ ಅಂತರಂಗದ ಬೆಳವಣಿಗೆ ಬೆಳೆಯೋದ್ರಿಂದ ನಾವು ಉದ್ಧಾರ ಆಗ್ತವಾಗಲಿ, ಬಹಿರಂಗದ ಬೆಳವಣಿಗೆಯಿಂದ ಲೆಕ್ಕ ಇಟ್ಟಿಲ್ಲ. ಚಪ್ಪಲಿ ಹಾರ ಹಾಕಿದ್ರೂ ಲೆಕ್ಕ ತಗೊಂಬಲ್ಲ. ಯಾವುದೇ ವಿಶ್ವಾತ್ಮನ ಒಂದು ಅಂಶ ನಮ್ಮ ಆ ಭಂಡಾರ ನಮ್ಮ ಪಿಂಡಾಂಡದಲ್ಲಿ ಚಿಕ್ಕ ಮೂರ್ತಿಯಾಗಿದೆ. ಆ ಅದ್ಭುತವಾದ ಶಕ್ತಿ ನಿಗೂಢವಾಗಿ ಇದೆ. ಆ ಶಕ್ತಿಯನ್ನು ನಾವು ಬಳಸಬೇಕು. ಅದು ಮಾರ್ಗದರ್ಶನ ನೀಡ್ತಕ್ಕಂಥದ್ದು. ಅದರ ವಿಶ್ವಾತ್ಮನ ಕರ್ತವ್ಯ, ಆ ಚೈತನ್ಯ, ಆ ಅಂಶ ನಮ್ಮೊಳಗಿರೋದನ್ನ ಅದರ ಕಾರ್ಯ ಮತ್ತು ಅದು ಮಾರ್ಗದರ್ಶನ ನೀಡುವುದು ಅಂತರಂಗದಿಂದ. ಅಂತರಂಗ ಬಿಟ್ಟು ಬಹಿರಂಗದಲ್ಲ ಚಲನೆ ಇಲ್ಲ, ಕೆಲಸ ಇಲ್ಲ. ಅದಕ್ಕೆ ನಾವು ಅಂತರಂಗ ಜೀವಿತದಲ್ಲಿ ಅಳವಡಿಸಬೇಕಾಗಿದ್ದದ್ದೇ ಅದೇ ಅನುಷ್ಠಾನ. ಇವರ ಸ್ಮರಣಾರ್ಥಿ ನಂಜುಂಡ ಶೆಟ್ಟರು ಅಷ್ಟೇ. ಅವ್ರು ಎಷ್ಟು ನನ್ನ ಪತ್ರಗಳು ಬರೆದಿರೋವ ಇದ್ದಾವೆ. ನಾನು ಬೇಡ ಅಂಬಕ್ಕೆ, ಅವ್ರು ನೀವು ಮಾಡೋ ಅನ್ನೋಕ್ಕೆ ಅವ ಇದಾವಾಗ ನಾವು ಸರಿ ಹಿರಿಯೂರು ಲಾಡ್ಜ್ಗೆ ಹೋದಾಗ ತೋರ್ಸೋಣಂತ. ನಾನೀಗ ಅವ್ರನ್ನ ನೆನೆಸ್ತೀನಿ. ಯಾಕೆ ನೆನೆಸ್ತೀನಿ ಅಂದರೆ, ನಾನು ಯಾವ್ಯಾವ ಮಾರ್ಗಕ್ಕೆ ಎಲ್ಲೆಲ್ಲೂ ಹೋಗ್ತಿದ್ನೋ ಆ ಮಹಾತ್ಮರ ಒಂದು ಸನ್ನಿಧಿಗೆ ಬಂದು ನನಗೆ ಅವಕಾಶ ಮಾತಾಡೋಕ್ಕಾಗಲಿ, ಹೇಳೋಕ್ಕಾಗಲಿ, ನನಗೂ ಕೋಪ ಯಾವ ರೀತಿ ಕಂಟ್ರೋಲ್ ಮಾಡ್ಬೋದು, ಸಹನೆ ಯಾವ ರೀತಿ ಮಾಡಬೇಕು, ದೈನಂದಿನ ಜೀವಿತದಲ್ಲಿ ನಾವು ಈ ಅಭ್ಯಾಸ ಮಾಡೋಕ್ಕೆ ಅಂತರಂಗ, ಅದು ನಾವು ಅಂತರಂಗದಲ್ಲಿಲ್ಲ ಅಂದರೆ ಕೆಲಸ ಮಾಡಲ್ಲ. ನಾವು ಅದಕ್ಕೆ ಪ್ರತಿ ಕ್ಷಣ ಅವೇರ್ನೆಸ್ ಅಂತ JK ಅವರು ಹೇಳೋದು, ವಿ ಆರ್ ದ ವರ್ಲ್ಡ್, ವೈ ಡು ನಾಟ್ ವಿ ಚೇಂಜ್. ನೀನೇ ಪ್ರಪಂಚ, ನೀನು ಯಾಕೆ ಚೇಂಜ್ ಆಗ್ತಾಯಿಲ್ಲ? ನೀನು ಚೇಂಜ್ ಆಗು ಅಂತಾರೆ. ಗೌತಮ ಬುದ್ಧರು ಹೇಳೋದೇ, ಆನಾಪಾನ ಸತಿ ಶ್ವಾಸದ ಮೇಲೆ ಧ್ಯಾಸ ಇಡ್ರಿ. ಅಂತರಂಗದಲ್ಲಿ ಇದೆ ಶಾಂತಿ, ಅಂತರಂಗದಲ್ಲಿದೆ ಪ್ರೇಮ, ಅಂತರಂಗದಲ್ಲಿದೆ ದಯೆ, ಅನುಕಂಪ. ಬಹಿರಂಗದಲ್ಲಿ ಇಲ್ಲ. ನೀವು ಅಂತರಂಗದಲ್ಲಿ ಜೀವನ ಮಾಡಿರಿ ದಿನನಿತ್ಯ, ಪ್ರತಿ ಕ್ಷಣ, ಪ್ರತಿ ಹೆಜ್ಜೆಗೂ
ಒಳಗಡೆ ನೋಡ್ಕೊಳ್ರಿ, ಬಹಿರಂಗದಲ್ಲಿ ಲಾಭ ಇಲ್ಲ. ಈ ಸ್ಮರಣಾರ್ಥದ ಅಂಗವಾಗಿ ಅವರೆಲ್ಲ ಅಂಥ ದಾರಿಯಲ್ಲಿ ನಡೆದಿರೋದ್ರಿಂದ ಮಹಾತ್ಮ ಗಾಂಧಿ ಜಯಂತಿ ಇವತ್ತು ಮಾಡ್ತೀವಿ ನಾವು. ಅವರು ಮಾಡಿರೋ ಆಚರಣೆಗಳು, ಮಾಡಿರ್ತಕ್ಕಂಥ ತ್ಯಾಗ ಅವ್ರು ದೊಡ್ಡ ಮಟ್ಟಕ್ಕೆ ಮಾಡಿದರೆ. ಗೌತಮ ಬುದ್ಧರು ದೊಡ್ಡ ಮಟ್ಟಕ್ಕೆ ಮಾಡಿದ್ರೆ ನಮ್ಮ ಕೈಲಾಗುತ್ತೆ ಅದು ಮಾಡೋಕ್ಕೆ? ನಮ್ಮ ಕೈ ನಾವು ಸಣ್ಣ ಅವ್ರ ಹೆಂಡ್ತಿ ಮಕ್ಕಳನ್ನ ತ್ಯಾಗ ಮಾಡಿ 3 ಸಾರಿ ಪ್ರದಕ್ಷಿಣೆ ಮಾಡಿ ರಾಹುಲ ಪುತ್ರ ತ್ಯಾಗ ಮಾಡಿ ಬಿಟ್ಟು ಹೋಗ್ತಾರೆ. ನಾವೆಲ್ಲ ನಮ್ಮ ಹೊಲಗಳಿಗೆ ಒಂದು ತೆಂಗಿನ ಮರ 4 ತೆಂಗಿನ ಮರ ಇದ್ರೆ ಬಿಡ್ತೀವಿ ನಾವು? ಇಡೀ ರಾಜರ ಒಂದು ತಂದೆ ನನ್ನ ಮಗ ಹಿಂಗೆ ಆಗ್ತಾನಲ್ಲ ಅಂತೇಳಿ ಅದ್ಭುತವಾದ ವಿಶೇಷವಾದ ಅವ್ರಿಗೆ ವ್ಯವಸ್ಥೆ ಇರುತ್ತೆ. 3 ರೌಂಡ್ ಹೆಂಡ್ತಿನ ಮಗನ ರೌಂಡ್ ಹೊಡೆದು ಮುಗಿಯಾರಂತ ಬಾಗಿಲ್ತಾ ಹೋಗಿ ಕಂಟಕನ ಕರೆದು, ಈಗ ನನ್ನ ಗುರಿ ಮುಟ್ಟೋರು ಕರ್ಕೊಂಡು ಹೋಗ್ಬೇಕು. ತ್ಯಾಗ ನೋಡ್ರಿ ಅವ್ರದ್ದು, ಗೌತಮ ಬುದ್ಧರದ್ದು ಹೇಳ್ತಾ ಇದ್ದೀನಿ ನಾನು. ನಾವು ಈ ನಂಜುಂಡ ಶೆಟ್ಟರು, ತ್ಯಾಗರಾಜ ಶೆಟ್ಟರು ಯಾವ ಮಟ್ಟಕ್ಕೆ ಮಾಡಿದ್ರು ನಾವು ಆ ಮಟ್ಟಕ್ಕೆ ಮಾಡ್ಬೋದು. ನಾನು ಹೇಳಿದ 25,000 ತಕ್ಕಂತ ಕೊಟ್ಟರು, ನಮ್ಗೆ 5,000 ಸಂತೋಷದಿಂದ ಕೊಡೋಣ. ಇದು ಆ ದೊಡ್ಡರ ಉದಾಹರಣೆ ಹೇಳಿದ್ರೆ ಚೆನ್ನಾಗಿರುತ್ತಂತ ನಾನು ಜ್ಞಾಪಿಸ್ತಾ ಇದ್ದೀನಿ. ನಾವು ಮುಗ್ದಂಗೆ ರಾಜ ಸಿದ್ಧಾರ್ಥ ಬಿಟ್ಟೋದಂಗೆ ಬಿಡೋಕ್ಕಾಗ್ತೈತೆ? ಕ್ವಶನ್ ಮಾರ್ಕ್ ಹಾಕಬೇಕು. ನಾವು ಬಿಡಲ್ಲ. ಯಾಕೆ ಬಿಡಲ್ಲ? ನಮ್ಮಲ್ಲಿ ಅಂತಹ ಅದ್ಭುತವಾದ ಶಾಸ್ತ್ರದ ನಿಗೂಢವಾಗಿ ತಲೆಮಾರುಗಳಿಂದ ಬಂದಿರತಕ್ಕಂಥ ಅಣುಗಳು ಈ ಶರೀರದಲ್ಲಿವೆ. ಅವನು ಪರಿವರ್ತನೆ ಮಾಡೋಕ್ಕೆ ನಮ್ಮ ಕೈಲಿ ಆಗ್ತಾಯಿಲ್ಲ. ಅದೇ ಬಂದಿರೋದು ನಮಗೆ. ನಾವು ಕ್ಷಣಕ್ಕೂ ಬದಲಾವಣೆ, ಈ ಕ್ಷಣದಿಂದಲೇ ಬದಲಾವಣೆ ಆದರೆ ನಾವು ವಿಶೇಷವಾದ ಶಕ್ತಿಗಳಾಗಿ ನಿಗೂಢವಾಗಿರ್ತಕ್ಕಂಥ ಒಳಗಿರ್ತಕ್ಕಂಥ ಶಕ್ತಿ ಬಳಕೆ ಆಗುತ್ತವೆ. ನಮ್ಮ ಮುಖಾಂತರ ಮಾನವ ಕೋಟಿ ಕಲ್ಯಾಣಕ್ಕೆ ಅದು ಹೋಗಿಬಿಡ್ತದೆ. ನಾನು ನನ್ನದು ಅನ್ನೋದು ಸೊನ್ನೆ ಆದರೆ ಅವರು ನಮಗೆ ಸಣ್ಣ ಮಾಡಿ ಉದ್ಧಾರ ಮಾಡ್ತಾರೆ. ಇಲ್ಲಿ ನಮ್ಮದು ಬೇರೆ ರಜೋಗುಣ ತಮಗುಣದಲ್ಲಿದ್ದರೆ ನಾವು ಉದ್ಧಾರ ಆಗೋಕ್ಕೆ ಚಾನ್ಸ್ ಇಲ್ಲ. ಇದೇ ಒಂದು ಸ್ಮರಣಾರ್ಥವಾಗಿರ್ತಕ್ಕಂಥ ದಿನಗಳಲ್ಲಿ ವಾಸವಿ ಜಯಂತಿ ಆಗಲಿ, ಅಂಬೇಡ್ಕರ್ ಜಯಂತಿ ಆಗಲಿ, ಮಾರ್ಕಂಡೇಯ ಜಯಂತಿ ಆಗಲಿ, ದೇವರ ದಾಸಿಮಯ್ಯನ ಜಯಂತಿಗಳಾಗಲಿ, ಯಾವೇ ಆಚರಣೆಗಳು ಮಾಡಿದ್ರು ಅವರು ತ್ಯಾಗ ಮಾಡಿರೋನ ಅವ್ರು ದೊಡ್ಡ ಮಟ್ಟಕ್ಕೆ ಮಾಡಿದರೆ ನಾವು ಸಣ್ಣ ಮಟ್ಟಕ್ಕೆ ಮಾಡೋಕ್ಕೆ ನಾವು ಅನುಷ್ಠಾನ ಮಾಡಬೇಕಾಗಿದೆ ಅಷ್ಟೇ. ಮೊನ್ನೆ ಹಿರಿಯೂರು ಭಾನುವಾರ ಹೋಗೋಣ, ಯಾಕೋ ಭಾಳ ದಿವಸ ಆಯ್ತು ಅಂತ ರೆಡಿ ಆದ, ಸುಮ್ಮನೆ ಹಿಂಗೆ ಹೋಗಿ ಎಲ್ಲರನ್ನ ದರ್ಶನ ಮಾಡ್ಕೊಂಬರೋಣ. ನೋಡ್ರಿ ಅಲ್ಲಿ ತಮಗುಣ ಬಂದ್ಬಿಡ್ತೆ, ಬೋಸ್ತಪ್ಪ ಸುಮ್ಮನೆ ಯಾಕೆ ಹೋಗ್ತೀವಿ, ಸುಮ್ಮನೆ ಇರೋದು. ಇದು ಯಾಕೆ ಉದಾಹರಣೆ ಹೇಳ್ತೀವಿ ಅಂದರೆ ನಮಗೆ ಮಾಯೆ ಅಂತಕ್ಕಂಥವು ಬಂದೇ ಬರ್ತವೆ. ತ್ಯಾಗರಾಜ ಶೆಟ್ಟರು ಅವ್ರು ಚೆನ್ನಾಗಿಲ್ಲ ಆರೋಗ್ಯ ಅಂದರು ಬಸ್ನಾಗ ಒಂದು ಬ್ಯಾಗ್ ಹಾಕ್ಕೊಂಡು ಬಂದುಬಿಡೋರು. ನಂಜುಂಡ ಶೆಟ್ಟರು ಚೀಲ ಹಿಡ್ಕೊಂಡ್ರೆ ಬೇಡ ಕಿತ್ಕೊಂಬರು ಕೈಯವರು. ನೋಡ್ರಿ ಅವರಿಗೆ ನಾನು ಚೀಲ ಹಿಡಿದು ನಾವು ಅಭಿಮಾನ ಕಿತ್ಕೊಂಬಕ್ಕೆ ಹೋದ್ರೆ ಬೇಡ ನಮಗೆ ಚೀಲ ಹಿಡ್ಕೊಂಡ್ರೆ ಸಾಕು ಬಸ್ನಾಗ ಹಾಕ್ಕೊಡ್ಲಿ ಹೇಳಂತೀವಿ ನಾವು. ಅಲ್ಲ, ಒಂದು ವಿಚಾರಗಳು ನಾವು ದೈನಂದಿನ ಜೀವಿತದಲ್ಲಿ ನಾವು ಅಳವಡಿಸ್ಬೇಕಾಗಿದ್ರೆ ಈ ಆಚರಣೆಗಳು ಸ್ಮರಣೆ ಮಾಡವು. ಗಾಂಧಿ ಜಯಂತಿ ಇವೆಲ್ಲ ಯಾಕೆ ಹೇಳಿದ್ವು ಅಂದರೆ ವಿನೋಬಾಜಿ ಅವ್ರದ್ದು ಹೇಳಿದ್ವಲ್ಲ, ಎಲ್ಲಿಂದ ಅವ್ರಿಗೆ ಶಕ್ತಿ ಅಷ್ಟು ಸ್ಪೀಡಾಗಿ ಹೋಗೋಕ್ಕೆ? ಇಚ್ಛಾಶಕ್ತಿ ನಮ್ಮೊಳಗೆ ಪ್ರಬಲವಾಗಿರಬೇಕು. ಅದು ಶಿವಚೈತನ್ಯದ ಒಂದು ಅಂಶ. ಅದಕ್ಕೆ ಯಾವುದು ತಡೆಯೋದಿಲ್ಲ. ಸರಿಯಾಗಿ ನಾವು ನಿಗೂಢವಾಗಿ ಅಂತರಾಳದಲ್ಲಿರ್ತಕ್ಕಂಥ ಶಕ್ತಿಯನ್ನು ಬಳಕೆ ಮಾಡೋಕ್ಕೆ ಹೋದರೆ ಅದ್ರ ಮುಂದೆ ಯಾವುದೂ ನಿಲ್ಲೋದಿಲ್ಲ. ಅಷ್ಟು ನಾವು ಸಣ್ಣದಾಗಿ ಈ ವಿಚಾರಕ್ಕೆ ಸ್ಮರಣಾರ್ಥವಾಗಿ ಹೇಳಿ ನೀವು ಅವಕಾಶ ಕೊಟ್ಟಿದ್ದಕ್ಕೆ ತ್ಯಾಗರಾಜ ಶೆಟ್ಟರಿಗೂ ಅವರು ಅನ್ಸೀನ್ ಫೋರ್ಸಸ್ ಅಂತ ಈಗ ಬಂದಿರ್ತಾರೆ. ಅವರು ನನಗೆ ದಿವ್ಯ ದೃಷ್ಟಿ ಇಲ್ಲ, ಬಂದಿರ್ತಾರೆ. ಅವ್ರಿಗೆ ನಮ್ಮೆಲ್ಲರ ಪರವಾಗಿ ನಂಜುಂಡ ಶೆಟ್ಟರಿಗೂ ಮತ್ತು ತ್ಯಾಗರಾಜ ಶೆಟ್ಟರಿಗೂ ಹೃದಯಪೂರ್ವಕವಾಗಿ ನಮಸ್ಕಾರವನ್ನು ಸಲ್ಲಿಸ್ತಾ, ಸೂಕ್ಷ್ಮ ಲೋಕದಲ್ಲಿ ಇರ್ತಕ್ಕಂಥ ಅವರಿಗೆ ಶಾಂತಿ ಸಾಮರಸ್ಯದ ಕೇಂದ್ರ ಸ್ಥಾನವಿರಲು ಆ ಮಹಾತ್ಮರ ಅನುಗ್ರಹ ಶಕ್ತಿ ಅವರಿಗೆ ಅರಿಯಲಿ, ನಮ್ಮೆಲ್ಲರಿಗೂ ಅವರ ಆಶೀರ್ವಾದ ಶಕ್ತಿಗಳು ವರ್ಷಿಸಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸಿ ನಾನು ಮುಗಿಸ್ತೇನೆ. ನಮ್ಮ ತ್ಯಾಗರಾಜ ಶೆಟ್ಟಿ ಮತ್ತು ನಂಜುಂಡ ಶೆಟ್ಟಿ ಅವರ ಬಗ್ಗೆ ಒಂದು 2 ನಿಮಿಷ ಮಾತಾಡಬೇಕು ಈ ಸಂದರ್ಭದಲ್ಲಿ ಅನ್ನೋ ಭಾವನೆ ನನಗೆ ಬಂತು. ಈಗ ಹುಳಿಯಾರ್ ಲಾಡ್ಜು ಸ್ಥಾಪನೆಯಾಗಿ ಬಹಳ ವರ್ಷಗಳಾಗಿತ್ತು. ಹಿರಿಯೂರು ಲಾಡ್ಜ್ ಸ್ಥಾಪನೆ ಆಗಲಿಕ್ಕೆ ಮುಖ್ಯ ಕಾರಣಕರ್ತರು ಅಂತಂದರೆ ನಂಜುಂಡ ಶೆಟ್ಟರು. ಅವರು ಹಿರಿಯೂರಿಗೆ ಬಂದು ನಮ್ಮ ರತ್ನ ಶೆಟ್ಟರು, ರಂಗಯ್ಯ ಡಾಕ್ಟ್ರು ಅವರುಗಳೆಲ್ಲರೂ ಸೇರಿಸಿಬಿಟ್ಟು ಭೀಮಣ್ಣವರು ಅಂತ ಬಹಳಷ್ಟು ಜನ ಹಿಂದಿನ ಯಾರು ನಮ್ಮ ತ್ಯಾರಮಲ್ಲಪ್ಪನವರು, ವೀರಭದ್ರಪ್ಪನವರು ಅನ್ನೋ ಒಂದು ಹಿಂದಿನ ಒಂದು ಯುಗದ ಹಿಂದಿನ ಕಾಲದಿಂದ ಇದ್ದಂತಹ ದೊಡ್ಡ ಮನುಷ್ಯರು ಸೇರಿಸಿಬಿಟ್ಟು ಒಂದು ಸ್ಥಾಪನೆ ಮಾಡಿದರು. ನಿಜಕ್ಕೂ ತ್ಯಾಗರಾಜ ಶೆಟ್ಟಿಯವರ ಬಗ್ಗೆ ಎಷ್ಟು ಸರಳತೆ ಇತ್ತು ಅಂದ್ಬಿಟ್ಟು ಹೇಳಿದರೆ ನಮ್ಮ ಪರಶುರಾಮ ತಿಪ್ಪೇಸ್ವಾಮಿಯವರು ಭಾಳ ಚೆನ್ನಾಗಿ ಹೇಳಿದರು. ತ್ಯಾಗರಾಜ ಶೆಟ್ಟಿಯವರು ನಮ್ಮ ಹಿರಿಯೂರಿಗೆ ಬಂದಿದ್ದರು.
ಸೂರ್ಯ ನಮಸ್ಕಾರ ಅಂತಂದ್ಬಿಟ್ಟು ಮಾಡಿ ಮೇಲೆ ಸೀತಮ್ಮರೇ ಸೂರ್ಯ ನಮಸ್ಕಾರ ಅಲ್ಲ ನಮ್ಮದು ಸೂರ್ಯ ನಮಸ್ಕಾರ ಅಂತ ಅಂದ್ಬಿಟ್ಟು ಮಾಡಿ ಮೇಲೆ ನಮ್ಮನ್ನೆಲ್ಲ ಕರ್ಕೊಂಡೋಗಿ ಚಪ್ಪಾಳೆ ಬಡಿಸ್ಬಿಟ್ಟು ಅವ್ರು ಸೂರ್ಯ ನಮಸ್ಕಾರ ಮಾಡಿಸ್ತಾಯಿದ್ರು. ಸುಮಾರು ಅರ್ಧ ಗಂಟೆಗಳ ಕಾಲ ಅಥವಾ ಮುಕ್ಕಾಲು ಗಂಟೆಗಳ ಕಾಲ ಸೂರ್ಯ ನಮಸ್ಕಾರ ಮಾಡ್ತಿದ್ರು. ಆ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿ ಉಳ್ಕೊಳ್ಳೋ ಅಂಥ ಒಂದು ಪ್ರಸಂಗ ಬಂದಿತ್ತು ಅವ್ರಿಗೆ. ನಮ್ಮ ಮನೆಯಲ್ಲಿ ಇದ್ದರೂ ಕೂಡ ಅವರು ನಮ್ಮ ಮನೆಯ ಬಾಂಧವ್ಯರೇ ಏನೋ ಅನ್ನೋ ಭಾವನೆಗೆ ವ್ಯಕ್ತಪಡಿಸಿ ನಮ್ಮ ಸಂಸಾರದಲ್ಲಿಯೇ ಅವರು ಸೇರಿಕೊಂಡಿದ್ದಾರೆ ಅನ್ನೋ ಭಾವನೆಯಿಂದ ಅವ್ರು ನಡ್ಕೊತಾ ಇದ್ದರು. ಅಂತಹ ಒಬ್ಬ ವ್ಯಕ್ತಿ. ಅದಲ್ಲದೆ ಅವ್ರ ಫ್ಯಾಮಿಲಿನೇ ಥಿಯಾಸಫಿಗೆ ಅರ್ಪಿತವಾಗಿತ್ತು. ಅವರು ವಿಮಲಮ್ಮ ಅಂತ ಹೇಳ್ಬಿಟ್ಟು ದಾವಣಗೆರೆಯಲ್ಲಿದ್ದರು. ಅವ್ರ ಅಕ್ಕನ ತಂಗಿನೋ ಇರಬೇಕು, ನಂಜು ಶೆಟ್ರು ಅವ್ರ ಅಕ್ಕ ಅವರ ವಿಮಲಮ್ಮನವರು. ಆಮೇಲೆ ನಮ್ಮ ಇವರು ಜ್ಯೋತಿ ಮೇಡಮು ಈಗ ಡಾಕ್ಟ್ರು ನಮ್ಮ ನಂಜು ಶೆಟ್ರ ಮಗಳು. ಇವರೆಲ್ಲರೂ ಒಳ್ಳೆಯ ಆಧ್ಯಾತ್ಮಿಕ ಜೀವಿಗಳು. ಅಂದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅವ್ರ ಫ್ಯಾಮಿಲಿನೇ ಆಧ್ಯಾತ್ಮಿಕ ಜೀವನದ ಫ್ಯಾಮಿಲಿ. ಅದರಲ್ಲಿ ನಂಜುಂಡ ಶೆಟ್ಟರು ಮತ್ತು ತ್ಯಾಗರಾಜ ಶೆಟ್ಟಿ ಅವರಂತೂ ಮೇರು ಪರ್ವತ ಇದ್ದಂಗೆ ಅಂತ ಭಾವಿಸ್ತಾ ನಾನು ಅವಕಾಶ ಕೊಟ್ಟಿದ್ದಕ್ಕೆ 2 ನಿಮಿಷಗಳ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಇವತ್ತಿನ ಈ ಗೋಷ್ಠಿಯ ನಿರ್ದೇಶಕರಾಗಿ ಆಗಮಿಸಿರ್ತಕ್ಕಂಥ ಬಸವರಾಜ್ ಸಾಹೇಬರಿಗೂ ಮತ್ತು ಇನ್ನು ಉಪನ್ಯಾಸಕರಾಗಿ ಆಗಮಿಸಿರ್ತಕ್ಕಂಥ ಬಸವರಾಜ ರೆಡ್ಡಿ ಸರ್ ಅವರಿಗೂ ಮತ್ತು ಪ್ರೇಮಲೀಲಾ ಮೇಡಮ್ ಅವ್ರಿಗೂ ಮತ್ತು ಇನ್ನು ನಾಗರಾಜ ಸಾಹೇಬರು ಬರ್ತಾರೆ, ನಾಗರಾಜಪ್ಪನವರಿಗೂ ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸೋದರ ಸೋದರಿಯರು ಕೂಡ ನನ್ನ ಭಕ್ತಿಪೂರ್ವಕವಾದ ನಮಸ್ಕಾರಗಳು. ಈ ದಿವಸ ಇಲ್ಲಿ ಈ ಒಂದು 121ನೇ ಏನು ಚಾರ್ಟರ್ ಡೇ ಆಚರಣೆ ಮತ್ತು ತ್ಯಾಗರಾಜ ಶೆಟ್ಟರ ಸ್ಮರಣೋತ್ಸವ ಅಂತ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ತ್ಯಾಗರಾಜ ಶೆಟ್ಟರ ಬಗ್ಗೆ ಒಂದೆರಡು ನುಡಿ ನಮನಗಳನ್ನು ನಾನು ಮಾತಾಡ್ತೀನಿ. ತ್ಯಾಗರಾಜ ಶೆಟ್ಟರು ಅವರು ನಿಜವಾಗಲೂ ಕೂಡ ಇವತ್ತು ನಮ್ಮ ಜೊತೆ ಇಲ್ಲ, ದೇಹದಲ್ಲಿ ಇಲ್ಲ, ಆದರೆ ಇಲ್ಲಿ ಅವರು ಸೂಕ್ಷ್ಮ ಶರೀರದಲ್ಲಿ ಬಂದಿದ್ದಾರೆ. ಅವರು ನಮಗೆಲ್ಲ ಕೂಡ ಮಾರ್ಗದರ್ಶಿಗಳಾಗಿದ್ದರು. ನಮ್ಮೂರಿಗೆ ಅನೇಕ ಸಾರಿ ಬರೋರವರು. ನಮ್ಮ ಮನೆಯಲ್ಲಿ ಅವ್ರು ಬಂದರು, ಈ ನಮ್ಮನ್ನೇನು ಕೇಳ್ತಿರಲಿಲ್ಲ. ಒಂದು ಬೆಂಚ್ ಇತ್ತು ತಕ್ಷಣ ಆ ಬೆಂಚ್ ಮೇಲೆ ಅವರು ಸಾಮಾನುಗಳು ಇಟ್ಕೊಂಡು ಎಷ್ಟು ಸರಳ ಜೀವಿ ಅಂದರೆ ಅವ್ರದ್ದೇ ಜಮ್ಖಾನ ಹಾಸ್ಕೊಳ್ಳೋರು, ಅವ್ರದ್ದೇ ಒಂದು ಶಾಲ್ ಹೊದ್ಕೊಳ್ಳೋರು ಅಷ್ಟೇ. ಎಷ್ಟು ಒಂದು 3-4 ಅಡಿ ಇದ್ದುಬಿಟ್ರೆ ಸಾಕು ಜಾಗ ಅವ್ರಿಗೆ. ಬಾಗಿಲು ಪಕ್ಕದಾಗೆ ಮಲಗೋರು, ಒಳಗೆ ಬರೀ ಸ್ವಾಮಿ ರೂಮ್ನಾಗೆ ಮಂಚದ ಮೇಲೆ ಮಲಗ್ರಿ. ಎಂದೂ ಅವ್ರು ಮಂಚದ ಮೇಲೆ ಮಲಗಿದಾರಲ್ಲ, ನೆಲದ ಮೇಲೆ ಮಲಗ್ತಿದ್ದವರು. ಎಂದೂ ಕೂಡ ಬಟ್ಟೆ ಸರಳ ಉಡುಪುಗಳು. ಅವ್ರಿಗೆ ದೇಹಾಭಿಮಾನನೇ ಇಲ್ಲ ಅನ್ನೋದಕ್ಕೆ ಒಂದು ಸಾರಿ ನಾವೆಲ್ಲ ಕೂಡ ಈ ಮಧ್ಯಪ್ರದೇಶದ ಉಜ್ಜಯಿನಿ ಹೋಗ್ತಿದ್ವಿ. ಪೂನಾದಾಗ ಇಳಿದ್ವಿ. ಪೂನಾದಾಗ ರಾತ್ರಿಗೆ ಅಲ್ಲಿ ಟ್ರೈನ್ನಾಗ ಹೋದ್ವಿ. ಅಲ್ಲಿ ಬೆಳಗಿನ ಜಾವ ಅಲ್ಲಿಂದ ಪೂನಾದಿಂದ ಉಜ್ಜಯಿನಿಗೆ ಹೋಗ್ಬೇಕಾಗಿತ್ತು. ಪೂನಾದಾಗ ಇಳಿದು ಅವ್ರೇನು ಮಾಡಿಬಿಟ್ರು, ನಾವೆಲ್ಲ ಜಾಗ ಹುಡುಕ್ತಿದ್ವಿ. ಅವರೇನಿಲ್ಲ, ಒಂದು ಜನ ಓಡಾಡ್ತಿದ್ರಿ, ಅಲ್ಲೇ ಒಂದು ಸಣ್ಣ ಜಮ್ಖಾನ ಹಾಸ್ಕೊಂಡು ಅಲ್ಲೇ ಮಲಗಿಬಿಟ್ರು ಅವರು. ನಾವು ಎಲ್ಲಿ ಚೆನ್ನಾಗೈತಪ್ಪ, ಎಲ್ಲಿ ಕ್ಲೀನಾಗೈತೆ ಅಂತ ನಾವು ಹುಡುಕ್ತಿದ್ರೆ ಅವ್ರು ಅಲ್ಲೇ ಮಲಿಕೊಂಡು ನಿದ್ದೆ ಹೊಡಿತಿದ್ದಾರೆ. ನಾವಿನ್ನ ಜಾಗ ಹುಡುಕೋದ್ರಾಗೆ ಇದ್ವಿ. ಆಮೇಲೆ ಬೆಳಗಿನ ಜಾವ ಅಷ್ಟೊತ್ತಿಗೆ ಶೈಲಕ್ಕರ ಅಣ್ಣ ತಮ್ಮರು ಬಂದಿದ್ದರು. ಅವರು ಒಂದು ಫೋಟೋ ತೆಗಿಯೋಣ ಅಂತ ಕರೆದ್ರು ತ್ಯಾಗರಾಜ ಶೆಟ್ಟರಿಗೆ. ಅವ್ರು ಬಂದು ಫೋಟೋ ತಗೊಳಪ್ಪ ಅಂದರು. ಒಂದು ಚಡ್ಡಿ ಹಾಕ್ಕೊಂಡ್ರು, ಒಂದು ಚಡ್ಡಿ ಅಷ್ಟೇ, ಲುಂಗಿನೂ ಇಲ್ಲ, ಚಡ್ಡಿ, ಒಂದು ಅಂಗಿ. ಆ ಅಂಗಿನ ಇದು ಏನೋ ಶರ್ಟು ಅಲ್ಲ, ಫುಲ್ ಶರ್ಟ್ ಅಲ್ಲ, ಒಂದು ಸ್ಲಾಗ್ ಅಂತದು, ಸ್ಲಾಗ್ ಹಾಕ್ಕೊಂಡವ್ರೆ. ಆ ಮೊದಲು ಗುಂಡಿ ತಪ್ಪು ಹಾಕ್ಕೊಂಡು ಹಿಂದೆ ಮುಂದೆ ಆಗೈತೆ. ಆದರೂ ಬಂದು ಹಿಂಗೆ ನಿಂತ್ಕೊಂಡ್ರಿ, ತೆಗಿಯಪ್ಪ ಫೋಟೋ ಅಂತ. ಅವರೆಲ್ಲ ಶರ್ಟ್ ಸರಿಯಾಗಿ ಹಾಕ್ಕೊಂಡ್ರಿ ಸ್ವಾಮಿ, ಮಕನನ್ನು ತೊಳ್ಕೊಂಬರ್ರಿ. ಇದು ಸುಮ್ಮನೆ ನಿಂತವ್ರು ಅವರು. ಅಂದರೆ ಅವ್ರಿಗೆ ದೇಹಾಭಿಮಾನನೇ ಇರಲಿಲ್ಲ. ಅವರೆಲ್ಲ ಕೂಡ ಅವರು ಆಮೇಲೆ ಹೆಚ್ಚಿನದಾಗಿ ಇಂಥ ಗೋಷ್ಠಿಗಳಿಗಿಲ್ಲ ಅವರೆಲ್ಲ ಸಾಧನಾ ಶಿಬಿರ ಏರ್ಪಡಿಸೋರು. ಯಾಕೆ ಅಂದರೆ ಅವರು ಸಾಧನಾ ಶಿಬಿರದಲ್ಲಿ ಎಲ್ಲರೂ ಆರೋಗ್ಯವಂತರಾಗಿರಬೇಕು, ಎಲ್ಲರೂ ಕೂಡ ಸಾಧನೆ ಮಾಡಿ ಈ ಥಿಯೋಸಫಿಯನ್ನು ಹೆಚ್ಚಿನದಾಗಿ ಪ್ರಚಾರ ಮಾಡಬೇಕು ಅನ್ನೋದು ಅವರಿಗೆ ಬಹಳ ಮನಸ್ಸಿನಲ್ಲಿತ್ತು. ಅವರು ಯಾವತ್ತೂ ಕೂಡ ಎಂದು ಅವರು ಸ್ವಂತಕ್ಕೆ ಏನೂ ಉಪಯೋಗಿಸಲಿಲ್ಲ.
ಅವರ ಸಂಬಳ ಇನ್ನೂ ಬರ್ತಿತ್ತು. ವಾಲಂಟ್ರಿ ತಗೊಂಬಿಟ್ರು, ನನಗೆ ದುಡ್ಡು ಬೇಡ ಅಂತ. ವಾಲಂಟ್ರಿ ತಗೊಂಡು ನಾವೆಲ್ಲ ಮನೆ ಕಟ್ಟಿದ್ವಿ ಮೊನ್ನೆ. ಅವರು ಮನೆ ಇರೋದನ್ನು ಮಾರಿದರು, ಆಸ್ತಿ ಮಾರಿದರು. ನಾವೆಲ್ಲ ಆಸ್ತಿಗೆ ಹೊಡೆದಾಡ್ತಾಯಿದ್ವಿ. ಆಸ್ತಿ ಮಾಡಬೇಕು ಮಕ್ಕಳಿಗೆ, ಅವ್ರು ಯಾವ ಆಸ್ತಿನೂ ಇಲ್ಲ. ಅವ್ರು ಸತ್ತಾಗ ಅವ್ರ ಅಕೌಂಟ್ನಲ್ಲಿ ಆಯ್ತಾ ಜಮೀನು ಇರಬೇಕೇನೋ. ಆ ಮನೆ ಮಾತ್ರ ಮಾರಿದರು. ಬೆಂಗಳೂರಾಗೆ ಇದ್ದಿದ್ದು ಮನೆ ಮಾರಿಬಿಟ್ಟು ಅವರು ಎಲ್ಲ ಕೂಡ ಸತ್ತಾಗ ಅವ್ರ ಅಕೌಂಟ್ನಲ್ಲಿ ದುಡ್ಡೇ ಇರಲಿಲ್ಲ, ಎಲ್ಲ ಕೂಡ ದಾನ ಮಾಡಿದರು. ಅದು ನಾವೆಲ್ಲ ದಾನ ಮಾಡಬೇಕಂದ್ರೆ ಹೆಂಗೆ ಮಾಡ್ತೀವಿ? ನಮಗೆ ಪರಿಚಯ ಇರೋ ಸ್ನೇಹಿತರಿಗೋ ಸಂಬಂಧಿಕರು ಅದು ಏನು ಬಂಡಾಟಕ್ಕೆ ಅವ್ರು ಬಂದು ಕೇಳಿ ಏನೋ ಭಂಗಪಟ್ಟರೆ ಕೊಡ್ತೀವಿ. ಅವ್ರು ಹಂಗಲ್ಲ. ಅವರು ಹೊಸದಾಗಿ ಪರಿಚಯ ಇಲ್ದರಿಗೆ ಕೂಡ ಹೋಗಿ ಹುಡುಕ್ಕೊಂಡು ಯಾರು ಕಷ್ಟದಾಗದಾರಂತ ನೋಡಿಬಿಟ್ಟು ಅವರಿಗೆ ಎಷ್ಟೋ ಜನಗಳಿಗೆ ಸಹಾಯ ಮಾಡಿದರೆ ಇವತ್ತು ಅವರಿಂದ ಸಹಾಯ ಪಡೆದಂಥರು ಇಂಜಿನಿಯರ್ ಆಗಿದ್ದಾರೆ, ಡಾಕ್ಟ್ರ್ ಆಗಿದ್ದಾರೆ, ಆ ಕುಟುಂಬ ಸಲಹಿಸ್ತಾ ಇದ್ದಾರೆ. ಅಂಥ ಒಂದು ತ್ಯಾಗಜೀವಿ ಅವರು ತ್ಯಾಗರಾಜ ಶೆಟ್ಟರು. ನಿಜವಾಗ್ಲೂ ಅವರು ಇವತ್ತಿಲ್ಲ, ಆದರೆ ಅವರ ಹೆಜ್ಜೆ ಗುರುತುಗಳು ಇವತ್ತು ನಮ್ಮ ಮುಂದೆ ಇದ್ದಾವೆ, ಅವರ ಆದರ್ಶಗಳಿದ್ದಾವೆ. ಅವರ ಆದರ್ಶಗಳನ್ನ ನಾವು ಪಾಲಿಸಿದ್ದೆ ಆದರೆ ನಾವು ಕೂಡ ಅಂಥ ಥಿಯೋಸಫಿಸ್ಟ್ ಆಗ್ಬೋದು. ಆಮೇಲೆ ನಾನು ಅವರಿಗೆ ನಗಿಸ್ಬೇಕಂದ್ರೆ ನಮ್ಮೂರಲ್ಲಿ ದನ ಕಾಯೋ ಕೆಲಸ ನಂದು. ದನ ಕಾಯೋದಂದರೆ ಭಾಳ ಇಷ್ಟ. ನಮ್ಮೂರಲ್ಲಿ ದಾಸಯ್ಯ ನಾವು ಹಳ್ಳಿಗಳಿಗೆ ಒಂದೊಂದು ಕೊಂಡಿಕಾರರು ಅಂತಿರ್ತಾರೆ, ನಾವು ದಾಸಪ್ಪರು ನಾವು. ಸ್ವಾಮಿ ಸ್ವಾಮಿ ಫೋನ್ ಮಾಡಿ ನಮಸ್ಕಾರ ಸ್ವಾಮಿ ದನಕಾಯ ದಾಸಪ್ಪನ ನಮಸ್ಕಾರ ಅಂದ್ರೆ ಸಾಕು, ಅವರು ಭಾಳ ನಕ್ಬಿಡೋರು. ಅವ್ರಿಗೆ ಭಾಳ ಸಂತೋಷ ಆಗೋದು. ದನಕಾಯ ದಾಸಪ್ಪ ಅಂದ್ಬಿಟ್ರೆ ಭಾಳ ಸಂತೋಷ ಆಗೋದು. ಅವ್ರು ಇವತ್ತಿಲ್ಲ, ಆದರೆ ನನಗೆ ಭಾಳ ದುಃಖ ಆಗುತ್ತೆ. ಇರಲಿ, ಇವಾಗ ಅವ್ರ ಬಗ್ಗೆ ಒಂದು ಹಾಡು. ಇದು ಸೋದರ ಗಂಗಪ್ಪನವರು ರಚನೆ ಮಾಡಿದರು, ಅದಕ್ಕೆ ನಾನು ಸ್ವಲ್ಪ ಸೇರಿಸಿ ಇದು ಮಾಡಿದ್ದೆ. ಥಿಯಾಸಫಿ ಎಂಬ ಬ್ರಹ್ಮವಿದ್ಯಾ ಬೀಜವನ್ನು ಲೋಕಕ್ಕೆ ಕೊಟ್ಟವರು ಮರುದೇವಾಪಿ. ಅವರ ನಾಮವ ನೆನವನಾಗುವ ದಿವ್ಯ ಸ್ವರೂಪಿ. ಥಿಯಾಸಫಿ ಎಂಬ ಬ್ರಹ್ಮವಿದ್ಯಾ ಬೀಜವನ್ನು ಲೋಕಕ್ಕೆ ಕೊಟ್ಟವರು ಮರುದೇವಾಪಿ. ಅವರ ನಾಮವ ನೆನವನಾಗುವ ದಿವ್ಯ ಸ್ವರೂಪಿ. ಕೊಟ್ಟಂಥ ಬೀಜವನ್ನು ಜನರ ಮನದಿ ನೆಟ್ಟವರು ಬ್ಲಾವಟ್ಸ್ಕಿ ಆಲ್ಕಾಟಣ್ಣ. ಅವರನ್ನು ಸ್ಮರಿಸುವ ದೇವ ಮಾನವನಾಗುವ ನಣ್ಣ. ನೆಟ್ಟಂಥ ಬೀಜ ಅದುವೇ ಮೊಳೆತು ಬೆಳೆಯಲು ಶ್ರಮಿಸಿದವರು ಅನಿ ಬೆಸೆಂಟ್ ಲೆಡ್ ಬೀಟರರು. ಅವರ ನೆನೆವರು ಧನ್ಯ ಮಾನ್ಯರು ಲೋಕ ಸೇವಕರು. ಬೆಳೆದ ಸೋದರ ಭಾವದ ಸಹಕಾರ ಸ್ವರ್ಗವ ಇಳಿಸಿದವರು ಜಿನರಾಜದಾಸ ಶ್ರೀರಾಮ. ಅವರ ನೆನೆವರ ದೋಷ ದುರಿತಗಳೆಲ್ಲ ನಿರ್ನಾಮ. ಆಂಗ್ಲ ಭಾಷೆಯ ಥಿಯಾಸಫಿಯ ಕಬ್ಬಿಣದ ಕಡಲೆಯನ್ನು ಕನ್ನಡಿಸಿದವರು ರಾಚಪ್ಪ. ಕನ್ನಡಿಸದಿದ್ದರೆ ಕಡಲೆ ತಿನ್ನುವರಾರಿದ್ದರಪ್ಪ. ಇಂತಹ ಉರಿ ಕಡಲೆಯನ್ನು ಉತ್ತರ ಕರ್ನಾಟಕದಲ್ಲಿ ಬಿತ್ತಿದವರು ಯೋಗಿ ತ್ಯಾಗರಾಜಣ್ಣ. ರಾಣಿಬೆನ್ನೂರು, ಅಥಣಿ, ಬೆಳಗಾಂ, ಹುಕ್ಕೇರಿ, ಘಟಪ್ರಭಾ, ಅನಂತಪುರ, ಸಂಕೇಶ್ವರದಲ್ಲಿ ಬೀಜವ ಬಿತ್ತಿ ಉಲುಸಾದ ಬೆಳೆ ತೆಗೆದು ಅವಧೂತರಾದರಾರಣ್ಣ. ಅವರ ಸ್ಮರಣೆ ಮಾಡುವುದೇ ಜನ್ಮ ಸಾರ್ಥಕವಣ್ಣ. ಎಲ್ರಿಗೂ ಧನ್ಯವಾದಗಳು. ನೀವು ಒಂದೆರಡು ಮಾತಾಡ್ರಿ. ನಂಜುಂಡ ಶೆಟ್ಟರು ಮತ್ತು ತ್ಯಾಗರಾಜ ಶೆಟ್ಟರು ಇಬ್ಬರನ್ನ ಸ್ಮರಣೆ ಮಾಡಬೇಕಾಗಿದೆ. ನನ್ನ ವೈಯಕ್ತಿಕವಾಗಿ ನಾನು ಥಿಯಾಸಫಿಗೆ ಹೇಗೋ ಬಂದೆ.
ಗುರುಗಳು ಮತ್ತು ಯೋಗ ಪಥವು ಪುಸ್ತಕ ಇಟ್ಕೊಂಡೆ, ಅದನ್ನೇನು ಓದೋದಕ್ಕಾಗಲಿಲ್ಲ. ಕರ್ಕೊಂಡೋದ್ರು, ಕೇಳಿದರು, ಏನಪ್ಪ ಗುರುಗಳು ಮತ್ತು ಯೋಗ ಪಥ ಓದಿದ್ಯಾ? ಹ್ಞೂ ಅಂದೆ. ಮತ್ತೇನು ಅದ್ರ ಬಗ್ಗೆ ಏನು? ಗುರುಗಳು ಕುತುಮಿಯವರು ಅಂತ ಹಿಂಗೇನೋ ಹೇಳಿದೆ. ಅಷ್ಟಕ್ಕೆ ಅವರು ವೀರಭದ್ರಾಚಾರ್ಯ ಇದ್ದವರು, ಹಾಂ ನಿನಗೆಲ್ಲ ಗೊತ್ತಿದೆ ಸಾಕು, ನಿನಗೆ ಅವಕಾಶ ಕೊಟ್ಟಿದ್ದೀವಿ, ನೀನು ಸೇರ್ಕೋ ಥಿಯಾಸಫಿಗೆ, ಒಳ್ಳೆಯ ಸದಸ್ಯನಾಗಿ ಮುಂದುವರಿ ಅಂದರು. ಈ ರೀತಿ ನಾನು ಸೇರ್ಕೊಂಡ ಮೇಲೆ ನನ್ನ ಆಸೆ ಏನು ಅಂದರೆ ಉಪನ್ಯಾಸಗಳು ಕೇಳಬೇಕು, ನಾನು ಏನಾದರೂ ಮಾತಾಡಬೇಕು. ಆದರೆ ಉಪನ್ಯಾಸಗಳು ಕೇಳೋದಕ್ಕೆ ಆಸಕ್ತಿ ಉಂಟಾಗಬೇಕಾದ್ರೆ ಅಧ್ಯಯನಶೀಲರಾಗಬೇಕು, ಗ್ರಂಥಗಳು ಓದಬೇಕು. ಗ್ರಂಥಗಳು ಓದೋದಕ್ಕೆ ತೆಗೆದು ಇಟ್ಕೊಂಡ್ರೆ ಕಣ್ಣು ನಿದ್ದೆ ಬರುತ್ತೆ, ತುಗುಡಿಸ್ತೀನಿ, ಹಂಗೆ ಮುಚ್ಚಿಡ್ತೀನಿ. ಇದು ದುರಭ್ಯಾಸ ನಂದು. ಹೀಗಿದ್ದಾಗ ಗ್ರಂಥಗಳ ಅಧ್ಯಯನ ಮಾಡಲ್ಲ. ಆದರೆ ಅಲ್ಲಿ ಪರಿಸರದಲ್ಲಿ ಪ್ರತಿಯೊಂದು ಕ್ಯಾಂಪ್ಗೆ ಹೋಗ್ತಿದ್ನಲ್ಲ, ಕ್ಯಾಂಪ್ನಲ್ಲಿ ಭಾಗವಹಿಸಿದಾಗ ಎಲ್ಲರೂ ಮಾತಾಡೋದನ್ನು ಕೇಳ್ತಿದ್ದೆ. ಕೇಳೋದು ಬಹಳ ನನಗೆ ಇಷ್ಟ, ಕಿವಿ ಕೇಳಿಸ್ಕೊಳೋದು ತುಂಬ ಇಷ್ಟ. ಈ ರೀತಿ ನನ್ನ ಮಾರ್ಗಕ್ಕೆ ತಂದವರು ನಂಜುಂಡಶೆಟ್ರು. ಆಮೇಲೆ ಇನ್ನೊಂದು ಮನಸ್ಸಿನಲ್ಲಿ ಕಾಡ್ತಿತ್ತು, ಏನದು, ಯಾರೇ ನನ್ನನ್ನು ನೋಡಲಿ ನೀವು ನಂಜುಂಡಶೆಟ್ರ ತಮ್ಮನ ಅಥವಾ ನೀವು ಅವ್ರನ್ನ ರಿಲೇಷನ್ನ ಅಂತ ಕೇಳೋರು. ಇಲ್ಲ, ರಿಲೇಷನ್ನು ದೂರದ ರಿಲೇಷನ್ ಹೌದು, ಆದರೆ ಇನ್ನೇನು ಅಲ್ಲ, ಹತ್ತಿರದ ಸಂಬಂಧ ಏನಿಲ್ಲ ಅಂತ ಹೇಳ್ತಿದ್ದೆ. ಇದು ಬರ್ತಾ ಏನಾಯಿತು, ತ್ಯಾಗರಾಜ ಶೆಟ್ಟರನ್ನು ನೋಡಿದವರು ಸಹ ನನ್ನ ಕೇಳೋರು, ತ್ಯಾಗರಾಜ ಶೆಟ್ಟರ ಅಣ್ಣನ ನೀವು, ತಮ್ಮನ ನೀವು? ಇಲ್ಲ. ಹೀಗಾಗಿ ಏನಾಯಿತು, ತ್ಯಾಗರಾಜ ಶೆಟ್ಟರ ಕಡೆ ಮನಸ್ಸು ಸ್ವಲ್ಪ ಒಲಿಯೋದಕ್ಕೆ ಶುರುವಾಯಿತು. ಆವಾಗ ತ್ಯಾಗರಾಜ ಶೆಟ್ಟರ ಒಂದು ನಡತೆನ ಗಮನಿಸ್ತಿದ್ದೆ ನಾನು. ಯಾಕೆ, ನನಗೆ ಬೇಕಲ್ಲ ಅದು. ಥಿಯಾಸಫಿಗೆ ಹೋದ್ಮೇಲೆ ಏನಾದರೂ ಒಂದು ವಿಶೇಷವಾದಂಥ ಒಂದು ಅನುಭವ ಪಡಿಬೇಕಲ್ಲ, ಅವ್ರನ್ನೇ ಗಮನಿಸ್ತಿದ್ದೆ. ಅವ್ರ ತಿಂಡಿ ಊಟಗಳು ಗಮನಿಸ್ತಿದ್ದೆ. ನಾನೇನು ಮಾಡ್ತಿದ್ದೆ, ಟಿಫನ್ ಟೈಮಿಗೆ ಟಿಫನ್ ಮಾಡ್ತಿದ್ದೆ. ಜೀರ್ಣಿಸ್ಕೊಳಕ್ಕೆ ಮಾತ್ರ ಆಗ್ತಿರಲಿಲ್ಲ. ಯಾಕೆಂದರೆ ವಯಸ್ಸಾಗಿದೆ ಆಗಲೇ 80, ಈಗ 86. ಆದ್ದರಿಂದ ಜೀರ್ಣಿಸ್ಕೊಳಕ್ಕೆ ಆಗ್ತಿರಲಿಲ್ಲ. ಅವ್ರನ್ನ ಗಮನಿಸ್ತಿದ್ದೆ. ತ್ಯಾಗರಾಜ ಶೆಟ್ಟರು ಹೇಳೋರು, ನಾನು ಟಿಫನ್ ಮಾಡಲ್ಲ, ಈಗ ಒಂದು ಬಾಳೆಹಣ್ಣು ತಿಂದುಬಿಟ್ಟು ಸುಮ್ಮನೆ ಆಗ್ತೀನಿ. ಯಾಕೆ ಅಂತ ನಾನು ಗಮನಿಸ್ತಿದ್ದೆ. ಓಹೋ, ಇದಕ್ಕೆ ಇರಬೇಕು ಅಂತ ಅಂದ್ಕೊತಿದ್ದೆ. ಈ ರೀತಿ ಆಮೇಲೆ ಮಲಗಬೇಕಾದ್ರೆ ತ್ಯಾಗರಾಜ ಶೆಟ್ಟರನ್ನ ಸ್ವಲ್ಪ ಜ್ಞಾಪಿಸ್ಕೊಳ್ತಿದ್ದೆ. ಎದ್ದಾಗ ಬೇಗ ಎದ್ದು ನೋಡಿದರೆ ತ್ಯಾಗರಾಜ ಶೆಟ್ಟರು ಏನಾದರೂ ಒಂದು ಇಲ್ಲ ಯೋಗ ಸಾಧನೆ, ಯಾವುದೋ ಪದ್ಮಾಸನ ಹಾಕ್ಕೊಂಡು ಕೂತ್ಕೊಂಡಿರೋರು, ಇಲ್ಲ ಇನ್ನೇನೋ ಮಾಡೋರು, ಈ ರೀತಿ ಚಟುವಟಿಕೆನಲ್ಲಿರೋರು. ಅದನ್ನು ಗಮನಿಸ್ತಾ ಅವ್ರ ಮೇಲೆ ಒಂದು ವಿಶೇಷವಾದಂಥ ಮನಸ್ಸೇ ನನಗೆ ಹೋಯಿತು, ಪರಿವರ್ತಿತವಾಗ್ತಾ ಬಂತು. ಆಮೇಲೆ ಅವರ ಇನ್ನೊಂದು ವಿಶೇಷತೆಯನ್ನು ಗಮನಿಸಿದೆ. ಅವರು ಒಳ್ಳೆಯ ಒಂದು ಉದ್ಯೋಗದಲ್ಲಿದ್ದವರು. ಆ ಉದ್ಯೋಗ ಬಿಟ್ಟು ಥಿಯಾಸಫಿಗೆ ಬಂದರು. ಇದು ಯಾಕೆ ಬಂದರು ಅದು ಸಹ ನಾನು ಗಮನಿಸಿದಾಗ ನನಗೆ ತುಂಬಾ ಅವ್ರ ಬಗ್ಗೆ ಒಂದು ವಿಶೇಷವಾದಂಥ ಒಂದು ಆಸಕ್ತಿ ಉಂಟಾಯಿತು. ಅವರಲ್ಲಿ ಇದರಲ್ಲಿದ್ದಾಗ ಅವರ ಒಂದು ಮನೆ ನೋಡಬೇಕು, ಅವರಿದ್ದಾಗ ಅಲ್ಲಿಗೆ ಹೋಗಬೇಕು, ಅವರಿಬ್ಬರನ್ನು ಮಾತಾಡಿಸ್ಬೇಕು, ಗಂಡ ಹೆಂಡ್ತಿನ ಅಂಥೇಳಿ ಭಾಳ ಅಂದ್ಕೊಂಡೆ. ಹೋಗೋಕ್ಕಾಗಲೇ ಇಲ್ಲ. ಅಷ್ಟರಲ್ಲೇ ಅವರು ಸ್ವಸ್ಥಾನ ಸೇರಿದರು. ಅಂಥವ್ರನ್ನ ಇವತ್ತು ಸ್ಮರಣೆ ಮಾಡ್ತಾಯಿದ್ದೀವಿ. ಸೋದರ ಸೋದರಿಯರಿಗೆ ತಮಗೆಲ್ಲ ವಂದನೆಗಳು.
ವೇದಿಕೆ ಮೇಲಿರುವಂತಹ ಗಣ್ಯರೇ ಹಾಗೂ ನನ್ನ ಸೋದರ ಸೋದರಿಯರೇ, ನಾನು ನಂಜನ್ ಶೆಟ್ಟರು ಕೈ ಕೆಳಗೆ ಬೆಳೆದಂಥ ಹುಡುಗಿ. ನಾನು 4ನೇ ಕ್ಲಾಸ್ ಇರೋವಾಗಲೇ ನಮ್ಮಪ್ಪ ನಾವೊಂದು ಹಳ್ಳಿನವರು, ಅಲ್ಲೇ ಪಕ್ಕ ಹಳ್ಳಿ ಕೋರ್ಗೆರೆ ಅಂತ, ನಮ್ಮ ತಂದೆ ಥಿಯಾಸಫಿಸ್ಟ್ ಹೋಗ್ತಿದ್ರು. ಅವ್ರು ಬೇಗ ಹೋದರು. ನಂಜನ್ ಶೆಟ್ಟರು ಅವರು ತುಂಬ ಒಂದೇ ತಾಯಿ ಮಕ್ಕಳು ಹಂಗೆ ಇದ್ದವಂಥವ್ರು ಅವರು. ಶನಿವಾರ ಭಾನುವಾರ ನನಗೆ ಕರ್ಕೊಂಡು ಹೋಗೋರು ಅವ್ರ ಅಂಗಡೀಲಿ ಬಿಟ್ಬಿಡೋರು ನನ್ನ. ಏಕೆಂದರೆ ನಂಗೆ ಚಾಕ್ಲೇಟ್ ತಿನ್ನೋ ಆಸೆ ಜಾಸ್ತಿ. ಚಾಕ್ಲೇಟ್ ಕೊಡ್ತೀನಿ, ಇಲ್ಲೇ ಇರು ಅನ್ನೋರು. ಅವರು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ನಂಗೆ ತಿನ್ನೋಕ್ಕೆ ಏನಾದರೂ ಬೇಕಾಗ್ತಿತ್ತು. ನಾನು ಸ್ವಲ್ಪ ಹಠವಾದಿ ಜಾಸ್ತಿ. ಊರಲ್ಲಿ ತರಲೆ ಮಾಡೋದು ಜಾಸ್ತಿ. ನಾವು ಭಾಳ ಜನ ಹೆಣ್ಮಕ್ಳು, 4 ಜನ ಹೆಣ್ಮಕ್ಳು. ಅದಕ್ಕೆ ನಂಜನ್ ಶೆಟ್ಟರು ಅಂಗಡಿಗೆ ತೊಗೊಂಡೋಗಿ ನಮ್ಮಪ್ಪ ಬಿಟ್ಬಿಡೋರು. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಅವ್ರ ಮನೇಲೇ ಇರ್ತಿದ್ದೆ ಶನಿವಾರ ಭಾನುವಾರ. ನಾನು ಇದ್ದಾಗ ನನಗೆ ಅವ್ರು ತುಂಬ ಹೇಳಿ, ರಮಣ, ಈ ಹುಡುಗಿ ಥಿಯಾಸಫಿ ಬರಲಿಲ್ಲ ಅಂತಂದ್ರೂ ಜಗತ್ತಿಗೆ ಹೆದರೋವಂಥ ಹೆಣ್ಣು ಹುಡುಗಿನೇ ಅಲ್ಲ ಇವರು ಅಂತ ಹೇಳೋರು ಅವ್ರು. ನನಗೆ ತುಂಬ ಇಷ್ಟ ಅವರು. ನನ್ನ ತಂದೆ ಸಮಾನದಲ್ಲಿ ನೋಡ್ತೀನಿ ನಾನು ಅವರು. ನಾನು ಈ ಸ್ಥಿತಿನಲ್ಲಿ ಇವತ್ತಿಲ್ಲಿ ನಿಂತಿದ್ದೀನಿ ಅಂದರೆ ಅವರೇ ಕಾರಣ ಅಂತ ಹೇಳಬಲ್ಲೆ ನಾನು. ಯಾಕೆ ಅಂದರೆ ಅವರು ಅಂಥ ಗುಣಗಳನ್ನು ನನ್ನಲ್ಲಿ ಬೆಳೆಸಿದ್ರು. ಅವರು ಒಳ್ಳೆಯ ಗುಣ. ಏನಾದರೂ ಒಬ್ಬರು ಎತ್ಕೊಂಡ್ರೆ ಅದು ತೊಗೋಬಾರ್ದಮ್ಮ, ಅದು ನಮ್ಮದಲ್ಲ ಅನ್ನೋರು. ಅದೇ ಥರ ನಮ್ಮ ಅಪ್ಪಾಜಿನೂ ನಮ್ಗೆ ಹಾಗೆ ಬೆಳೆಸಿದ್ರು. ಅವ್ರು ಬೇಗ ಹೊರಟೋದ್ರು. ಅಂಥವ್ರ ಕೈ ಕೆಳಗೆ ಬೆಳೆದಂಥ ನಾನು ಒಬ್ಬ ಅವರ ಸಾಕು ಮಗಳಿದ್ದಂಗೆ ಇದ್ದೆ ನಾನು. ಆದ್ದರಿಂದ ನನಗೆ ನಂಜುಂಡ ಶೆಟ್ಟು ಅಂದರೆ ತುಂಬ ಪ್ರೀತಿ. ನನಗೆ ಬಟ್ಟೆ ಹೊಲಿಸ್ಕೊಡೋರು, ಹೊಸ ಬಟ್ಟೆ ಎಲ್ಲ ಕೊಡಿಸ್ತಿದ್ರು ನಾನು ಚಿಕ್ಕ ಹುಡುಗಿ ಇರಬೇಕಾದ್ರೆ. ನಾನು ಥಿಯಾಸಫಿ ಇವತ್ತಿಲ್ಲಿ ನಿಂತಿದ್ದೀನಿ ಅಂದರೆ ನಾನು ನಂಜುಂಡ ಶೆಟ್ಟರ ಪ್ರಭಾವದಿಂದಲೇ ನಿಂತಿರೋದು. ನಾನು ಸ್ವಲ್ಪ ಹಠವಾದಿ, ಭಾಳ ಹಠವಾದಿ. ನಾನು ಚಿತ್ರದುರ್ಗದಲ್ಲಿ 83ನೇ ಇಸ್ವಿನಲ್ಲಿ ಇಲ್ಲೇ ಕೆಲಸ ಮಾಡ್ತಿದ್ದೆ, ಕೋಟೆ ಸ್ಕೂಲಲ್ಲಿ. ಒಬ್ಬ ಪಾತ್ರ ಮಾಡಿದ್ದೆ ನಾನು ಇಲ್ಲಿ. ಅವಾಗ ಅಲ್ಲಿಂದ ಇವಾಗೂ ಯಾರೂ ಪ್ರೈಸ್ ತಂದಿಲ್ಲ. ಮೈಸೂರು ದಸರಾದಲ್ಲಿ ನಾನೇ ತೊಗೊಂಡು ಬಂದೆ. 83ರಲ್ಲಿ ನನಗೆ ಮೈಸೂರು ದಸರಾದಲ್ಲಿ ಒಬ್ಬ ಪಾತ್ರಕ್ಕೆ ಪ್ರೈಸ್ ಕೊಟ್ಟಿದ್ದರು. ಇದರಿಂದ ಹೋಗಿದ್ವಿ, ನಮ್ಮ ಮಕ್ಕಳ ಕೊಡ್ತಿದ್ದ ಮಕ್ಕಳೆಲ್ಲ ನಾವೆಲ್ಲ ಹೋಗಿದ್ವಿ. ಬರೀ ಲೆಕ್ಚರ್ಸೇ ಹೋಗಿದ್ರು, ನಾವು ಟೀಚರ್ಸು, ನಾವು ಮಕ್ಕಳು ಕರ್ಕೊಂಡು ಹೋಗಿದ್ವಿ. ಆ ಪ್ರೈಸ್ ತಂದು ಫಸ್ಟ್ ತೋರಿಸಿದ್ದು ನಾನು ನಂಜುಂಡ ಶೆಟ್ಟರಿಗೆ, ಇದನ್ನೇ ಕೊಟ್ಟಿದ್ದಣ್ಣ ಅವರು ಅಂತ. ಅವಾಗ ಹೇಳಿದ್ರು ಅವರು, ಹುಟ್ಟಿದರೆ ನಿನಗೆ ಹೆಣ್ಮಕ್ಳು ಭಾಳ ಜನ ಅಂತೀಯ, ಈಕೆ ಕೊಟ್ಬಿಡು, ಸಾಕೊಂಬಿಡ್ತೀನಿ. ಈಗ ಹುಟ್ಟಿದರೆ ಇದೇ ಥರ ಹೆಣ್ಮಗಳು ಇರಬೇಕು. ನಾನು ಯಾವತ್ತೂ ಯಾರಿಗೂ ಎದುರೋಳ ಭಯನೇ ಇಲ್ಲ ನನಗೆ. ನಾನು ಯಾರಿಗೂ ಎದುರ್ಕೊಂಡು ಜೀವನ ಮಾಡ್ದಾಳಲ್ಲ. ಇಲ್ಲಿ ಕೋಟೆ ಸ್ಕೂಲಲ್ಲಿ ಇದ್ದೆ ನಾನು ಒಂದು 30 ವರ್ಷ. ನಾನು ಯಾರಿಗೂ ಎಂದು ಎದುರ್ದವಳು ಅಲ್ಲ, ಮಾಡ್ದವಳು ಅಲ್ಲ. ನನಗೆ ಒಳ್ಳೆಯ ಗುಣ ಬೇಕಷ್ಟೇ. ಕೆಟ್ಟದ್ದು ನಾನು ಒಪ್ಪಲ್ಲ. ಏನಾದರೂ ಕೆಟ್ಟದ್ದು ನಡೆದಿದೆ ಅಂದರೆ ಹೋಗ್ತೀನಿ ಅಲ್ಲಿಗೆ. ನೀನು ಹಿಂಗೆ ಮಾಡಿದೀಯ, ಅದು ತಪ್ಪು ಅಂತ ವಾದ ಮಾಡ್ತೀನಿ ನಾನು. ನಮ್ಮ ಮನೆಗೆಲ್ಲ ಅಂತಾರೆ, ನೀನು ಕಠೋರವಾದಿ, ನೀನು ನಿಷ್ಠೂರವಾದಿ ನೀನು ಅಂತಾರೆ. ಆದರೂ ನಾನು ಬಿಡೋದೇ ಇಲ್ಲ. ಆ ಗುಣ ನನಗೆ ಕಲಿಸಿದ್ದು ನಂಜುಂಡ ಶೆಟ್ಟರು. ತ್ಯಾಗರಾಜ ಶೆಟ್ಟರು ಕೆಲಸದಲ್ಲಿದ್ದರು, ಯಾವತ್ತೋ ಒಂದಿನ ಬರೋರು ಅಷ್ಟೇ. ಅಕ್ಕ ಗೊತ್ತಿತ್ತು ನನಗೆ ಸಹ. ಅವ್ರ ಮನೆಯವರು ಶೈಲಕ್ಕ ಮಾತ್ರ ತುಂಬ ಪರಿಚಯ. ಅವರಮ್ಮ ನಮಗೆಲ್ಲ ಒಡನಾಟ, ನಾವೆಲ್ಲ ಒಂದು ಮನೆಯವ್ರು ಇದ್ದಂಗೆ ಇದ್ವಿ. ಆದ್ದರಿಂದ ನಾನು ನಂಜುಂಡ ಶೆಟ್ಟರು ನೆನೆಸ್ಕೊಂತೀನಿ. ಒಂದಿನ ಕಾಶಿ ಕರ್ಕೊಂಡೋಗಿದ್ರು, 6ನೇ ಕ್ಲಾಸ್ ಹುಡುಗಿನ ಕಾಶಿನಿಗೆ ಅವರೇ ಕರ್ಕೊಂಡೋಗಿದ್ದು ನನಗೆ. ನಮ್ಮ ಅಪ್ಪ ಬೇಡ, ಅವಳು ಹಠ ಮಾಡ್ತಾಳೆ, ಮನೇಲಿ ಗಲಾಟೆ ಮಾಡ್ತಾಳೆ ಅಂತ ನಾನು ಕರ್ಕೊಂಡೋಗಿದ್ರು. ನಾನು ಸುಮ್ಮನೆ ಕೂತ್ಕೊಂಡು ನೋಡ್ತಿದ್ದೆ. ಇವರೆಲ್ಲ ಪ್ರವಚನ ಅದು ಇದು ಮಾಡ್ಬೇಕಾರೆ ಇದೇನೋ ಮಾಡ್ತಾರಲ್ಲ ಇವರು ಅಂತ ಮಣ್ಣಾಗ ಹುಡುಕ್ತಿದ್ದಾಗಲಾಗಲ್ಲ ಕರ್ಕೊಬಂದು ಕೂರಿಸ್ಕೊಳ್ಳೋರು ನನಗೆ ಅವೆಲ್ಲ ನೆನಪು. ಇವಾಗ ನಂಜುಂಡ ಶೆಟ್ಟರಿಗೆ ನಾನು ಎಷ್ಟು ಕೃತಜ್ಞತೆ ಹೇಳಿದ್ರು ತೀರ್ದು. ಅವ್ರ ತೋಟ ನೋಡ್ಕೊಳ್ಳೋರು ನಮ್ಮರೇ ಒಬ್ಬರು. 15 ಎಕರೆ ತೋಟನ ನಮ್ಮರೊಬ್ಬರು ನೋಡ್ಕೊತಾರೆ. ಯಾರು ಈ ಕಾಲದಲ್ಲಿ ತೋಟ ನೋಡ್ಕೊಳ್ಳೋಕ್ಕೆ ಯಾರಿಗೂ ಬಿಟ್ಟು ಹೋಗ್ತಾರೆ? ನಂಜುಂಡ ಶೆಟ್ಟರು ತೋಟ ಅವರೇ ನೋಡ್ಕೊತಾ ಇರೋದು. ಅವ್ರು ಬೆಂಗಳೂರಲ್ಲಿ ಮನೆ ಮಾರಿದ್ರು ಅಂತಲ್ಲ. ಯಾಕೆ ಮಾರಿದ್ರು ಅಂದರೆ ಅವ್ರಿಗೆ ಮಕ್ಕಳಿರಲಿಲ್ಲ, ಬೇರೆ ಯಾರಿಗೋ ಮಾರಿಬಿಟ್ಟು ಎಲ್ಲ ದಾನ ಮಾಡಿಬಿಟ್ಟು ತಣ್ಣ ಅಂತ ಅದ್ರ ಹಂಗೇ ಇಟ್ಕೊಂಡಿದ್ದಾರೆ ಅಷ್ಟೇ. ಅದ್ರ ಉದ್ದೇಶ. ಅವ್ರು ಮಾರಬೇಕು ಅಂತ ಏನಿರಲಿಲ್ಲ. ಅವರು ಎಲ್ಲ ದಾನ ಮಾಡಿ ಹೊರಟೋಗ್ಬಿಡ್ತಾರೆ ಇವರು. ನಮ್ಮ ಮನೆಗಳಿಗೆ ಇರಲಿ ಅನ್ನೋ ಅಭಿಪ್ರಾಯ ಇರುತ್ತಲ್ಲ ಅಣ್ಣ ತಮ್ಮಗಳಿಗೆಲ್ಲ. ಅದಕ್ಕೆ ಅದನ್ನು ಅವ್ರದ್ದು ಅದೊಂದು ಮಾರಿದ್ರು. ತೋಟ ಗೀಟ ಎಲ್ಲ ಇದೆ ಅವ್ರದ್ದು, ತುಂಬ ಜಮೀನೆಲ್ಲ ಇದೆ. ಇಷ್ಟು ಅವ್ರ ಬಗ್ಗೆ ನನಗೆ ಹೇಳೋಕ್ಕೆ ಮಾತು ಸಾಲದು. ಇಷ್ಟು ಹೇಳ್ಬಿಟ್ಟು ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್. ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯರಿಗೂ ವಂದಿಸುತ್ತಾ ಮತ್ತು ಎಲ್ಲ ಸಹೋದರ ಸಹೋದರಿಯರಿಗೆ ವಂದನೆಗಳು. ಎಲ್ಲರಿಗೂ ವಂದನೆಗಳನ್ನು ತಿಳಿಸುತ್ತಾ, ಇವತ್ತು ತ್ಯಾಗರಾಜ ಅಪ್ಪಾಜಿ ಅವರ ಬಗ್ಗೆ ಈ ಒಂದು ನುಡಿನಮನವಾಗಿ ನಾನು ಒಂದೆರಡು ವಿಚಾರಗಳನ್ನ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ, ನಾನು ಹಿರಿಯೂರಲ್ಲಿ ಮೊದಲು ಥಿಯೋಸಫಿಗೆ ನನ್ನ ಮದುವೆ ಮುಂಚೆ ನಮ್ಮ ತಾಯಿ ಜೊತೆಗೆ ಹೋಗ್ಬೇಕಾದ್ರೆ ನಂಜುಂಡ ಶೆಟ್ಟರು ಅವ್ರದ್ದೆಲ್ಲ ಸ್ಪೀಚ್ಗಳನ್ನ, ಉಪನ್ಯಾಸಗಳನ್ನ ಅನೇಕ ಕೇಳಿದ್ದೆ ನಾನು. ಇಲ್ಲಿ ನಾನು ಚಿತ್ರದುರ್ಗ ಬಂದಾಗ ಇಲ್ಲಿ ಸದಸ್ಯತ್ವವಾಗಿ ಇಲ್ಲಿ ಆದಮೇಲೆ ಸಾಧನಾ ಶಿಬಿರಗಳನ್ನ ತ್ಯಾಗರಾಜ ಅಪ್ಪಾಜಿ ಅವರು ಮಾಡ್ತಾಯಿದ್ರು. ಇಲ್ಲಿ ಕರೋನಾಕ್ಕಿಂತ ಮುಂಚೆ ಬಂದು 3 ದಿನ ಪ್ರವಚನ ಅಂದರೆ ಸಾಧನಾ ಶಿಬಿರ ಮಾಡಿದರು. ಅವಾಗ ನಮ್ಗೆ ಅದರಿಂದ ಎಷ್ಟು ಉಪಯೋಗ ಆಯಿತು ಅಂದರೆ, ಅವರು ಯಾವ ರೀತಿ ನಾವು ಥಿಯೋಸಫಿಸ್ಟ್ ಆದರೂ ಯಾವ ರೀತಿ ನಾವು
ನಾವು ಇರಬೇಕು, ಯಾವ ರೀತಿ ದಿನನಿತ್ಯದಲ್ಲಿ ನಮ್ಮ ಜೀವನನ ನಾವು ಯಾವ ರೀತಿ ನಾವು ಮಾಡ್ತಾ ಹೋಗಬೇಕು ಅಂದರೆ ಇವಾಗ ಅಪ್ಪಾಜಿ ಅವರು ವಸ್ತ್ರ ಸರ್ ಹೇಳ್ದಂಗೆ ಅಂದರೆ ಅನುಷ್ಠಾನ ಯಾವ ರೀತಿ ನಾವು ಥಿಯೋಸಫಿಸ್ಟಾಗಿ ಯಾವ ರೀತಿ ಅನುಷ್ಠಾನ ಮಾಡ್ಕೊಂಡು ಹೋಗಬೇಕು, ಯಾಕೆ ನಮ್ಗೆ ಈ ದೇಹ ಬಂದಿರುತ್ತೆ ಏನು ಅನ್ನೋದು ತುಂಬ ವಿಚಾರಗಳನ್ನ ಹೇಳಿದರು. ಮತ್ತು ಇವರು ಹೇಳ್ದಂಗೆ ನಮಗೆ ಸೂರ್ಯ ನಮಸ್ಕಾರದಿಂದ ಹಿಡಿದು ಆಮೇಲೆ ನಮ್ಮ ಯಾವ ರೀತಿ ನಮ್ಮ ಹೆಂಗೆ ಇಟ್ಕೋಬೇಕು, ನಮ್ಮ ದೇಹ ಅಂತಕ್ಕಂಥದ್ದು ಹೆಂಗೆ ಇಟ್ಕೋಬೇಕು, ನಾವು ಸಾಧನೆ ಮಾಡಬೇಕಂದ್ರೆ ಯಾವ ರೀತಿ ಇರಬೇಕು ಅನ್ನೋದನ್ನೆಲ್ಲ ತುಂಬ ಚೆನ್ನಾಗಿ ಅವಾಗ ಹೇಳಿ ಮುಗೀತು. ಅದಾದಮೇಲೆ ಇವರು ಗಂಗಾಧರಪ್ಪಾಜಿ ಅವ್ರ ತೋಟದಲ್ಲಿ ಕೂಡ ನಡೆಸಿದ್ರು ಒಂದವರು. ಆದರೆ ನನಗೆ ಅಲ್ಲಿ ಅನಿವಾರ್ಯ ಕಾರಣದಿಂದ ಹೋಗೋಕ್ಕಾಗಲಿಲ್ಲ. ಮತ್ತೆ ಲಾಸ್ಟ್ ಇಯರು ಮತ್ತೆ ಇಲ್ಲೇ ನಮ್ಮ ಚಿತ್ರದುರ್ಗದಲ್ಲೇ ಮತ್ತೆ 3 ದಿವಸ ಮತ್ತೆ ಸಾಧನಾ ಶಿಬಿರ ಇತ್ತು. ಆವಾಗ ನಮಗಿಲ್ಲಿ ಅನುಕೂಲ ಸಿಕ್ತು. ಆವಾಗ 3 ದಿವಸ ಬಂದ್ವಿ. 3 ದಿವಸ ಅವಾಗಲೂ ಅಷ್ಟೇ ಎಷ್ಟು ಅನೇಕ ವಿಚಾರಗಳು ಹೇಳಿದರು. ಮತ್ತು ನೀವು ಅವ್ರು ಹೇಳ್ದಂಗೆ ಎಲ್ಲರೂ ಹೇಳ್ದಂಗೆ ಅವರು ಸರಳ ಮತ್ತು ಅವರು ನಿಸ್ವಾರ್ಥ ಸೇವೆ. ಯಾಕಂದರೆ ಆಮೇಲೆ ಅದಾದಮೇಲೆ ಏನಾಯಿತು, ಎಷ್ಟು ನಮಗೆ ಅವರು ಕಾನ್ಫರೆನ್ಸ್ ಗೂಗಲ್ ಮೀಟು ಕ್ಲಾಸ್ ಮಾಡ್ತಿದ್ರು. ನೀನು ಬಂದು ಸೇರಮ್ಮ ಅಂತ ಹೇಳಿದರು. ಇಲ್ಲಿಗೆ ಬಂದ ಮೇಲೆ ಇಲ್ಲಿ ಪರಿಚಯ ಆಗಿದ್ದಾಗ ಅವಾಗ ಹೇಳಿದರು, ನೀನು ಸೇರ್ಕೊಳ್ಳಮ್ಮ ES ಆಗೈತಲ್ಲ ನಿಂದು ಅಂತ ಹೇಳಿದರು. 1 ವರ್ಷ ಅವರು ES ಕ್ಲಾಸು ನಾನು ಬೆಳಗ್ಗೆ ಸಾಯಂಕಾಲ ಅವರು ES ಕ್ಲಾಸ್ಗಳು ತಗೋತಿದ್ರು. ಅದನ್ನೆಲ್ಲ ಕೇಳಿ ತುಂಬ ನಮ್ಗೆ ಹೇಳ್ತೀವಲ್ಲ, ಅವಾಗ ಇನ್ನೂ 1 ವರ್ಷ ಅವರು ಒಡನಾಡ್ತಲ್ಲಿ ಹೆಚ್ಚು ಇರಂಗಾಯಿತು. ಅಂದರೆ ಯಾವ ರೀತಿ ಪ್ರತಿಯೊಂದೂ ನಮ್ಗೆ ಹೇಳ್ಕೊಡೋರು, ಯಾವ ರೀತಿ ಇರಬೇಕು, ಏನು ಮಾಡಬೇಕು ಅಂತ. ಹಂಗೆ ಆ ರೀತಿ ಅನೇಕ ವಿಚಾರಗಳನ್ನ ಹೇಳ್ಬೇಕಾದ್ರೆ ಎಷ್ಟೋ ಜನ ಅವ್ರು ಯಾವ ರೀತಿ ನಿಸ್ವಾರ್ಥ ಸೇವೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಅವರು ಇದಾದಾಗ ಎಷ್ಟು ನಮ್ಮ ಕಾನ್ಫರೆನ್ಸ್ ಕಾಲಲ್ಲಿ ಇರೋರೆಲ್ಲ ಅವ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದರು. ಅದನ್ನೆಲ್ಲ ಕೇಳಿ ನೋಡು, ನಾವು ಯಾವ ರೀತಿ ನಾವು ಜೀವನವನ್ನು ಮಾಡಬೇಕು, ಯಾವ ರೀತಿ ಅಂದರೆ ಪ್ರತಿಯೊಂದು ಸಣ್ಣದ್ದು ದೊಡ್ಡದು ಅಂತಲ್ಲ, ಆ ರೀತಿ ಯಾವ ರೀತಿ ಮಾಡ್ಬೇಕನ್ನೋದನ್ನು ನಾವು ಚೆನ್ನಾಗಿ ತಿಳ್ಕೊಂಡಿದ್ದೀವಿ. ಮತ್ತು ಅವರು ಏನು ಹೇಳೋರು ಅಂದರೆ ಯಾವಾಗ್ಲೂ ನಾವು ಮಾತ್ರ ಇದು ಮಾಡಬಾರ್ದು. ಅಂದರೆ ಎಂಥ ಅವನು ದುಷ್ಟ ಮನುಷ್ಯ ಆಗಿದ್ದರೂ ಕೂಡ ಅವರಲ್ಲಿ ಯಾವ ರೀತಿ ದೈವಿ ಅಂಶ ಇರುತ್ತೆ, ನಾವು ಅವ್ರನ್ನ ಯಾವ ರೀತಿ ನೋಡಬೇಕು. ಆಮೇಲೆ ನಮ್ಗೆ ಇಷ್ಟ ಆದವ್ರನ್ನ ಮಾತ್ರ ಒಂದು ರೀತಿ ಅಂದರೆ ಪ್ರತ್ಯೇಕತೆ ಭಾವನೆ ಇಲ್ದಂಗೆ ಯಾವ ರೀತಿ ನಾವು ನೋಡಬೇಕು. ಆಮೇಲೆ ಎಷ್ಟೋ ಅವ್ರಿಗೆ ಉದಾಹರಣೆ ಕೊಟ್ಟು ಹೇಳಿದರು, ಅವ್ರ ಸಹಾಯ ಅನ್ನೋದು ಹೆಂಗೆ ಮಾಡ್ತಿದ್ರು ಅನ್ನೋದು ಬೇರೆಯವರು ಅವ್ರು ಮಾಡಿದ ಸಹಾಯಗಳನ್ನೆಲ್ಲ ನಾವು ಕೇಳಿ ತಿಳ್ಕೊಂಡಿದ್ದೀನಿ ಅವ್ರ ವಿಚಾರಕ್ಕೂ ಕೂಡ. ಆಮೇಲೆ ನಾವು ಕೂಡ ನೋಡಿದ್ವಿ, ಅದನ್ನೆಲ್ಲ ನೋಡಿ ನಮಗೆ ತುಂಬ ಇದಾಯಿತು. ಆಮೇಲೆ ಎಷ್ಟೋ ಅನೇಕ ವಿಚಾರಗಳು ನಾವು ದಿನನಿತ್ಯ ಜೀವನದಲ್ಲಿ ಏನಾದರೂ ಒಂದು ಮಾಡ್ಬೇಕು ಕೂಡ ಎಷ್ಟೋ ಸಲ ನಾನು ಅವ್ರು ನೆನೆಸ್ಕೊಂಡಿರೋದುಂಟು. ಅವು ಈ ಥರ ಮಾಡಬೇಕಾಗಿತ್ತಲ್ವ, ನಾವು ಈ ರೀತಿ ಮಾಡಬೇಕಲ್ಲ ಥಿಯೋಸಫಿಸ್ಟಾಗಿ. ಯಾಕಂದ್ರೆ ಥಿಯೋಸಫಿ ಅಂದರೆ ಥಿಯೋಸಫಿಸ್ಟ್ ಆಗೋದೇ ಬೇರೆ. ಅದನ್ನು ನಾವು ಪ್ರತಿಯೊಂದು ಸಣ್ಣ ಪುಡ್ದು ಅಂತಲೇ ಆ ರೀತಿ ನಾವು ಕಾರ್ಯಗಳು ಬರ್ತೀವಿ. ಆಮೇಲೆ ಇಂಥ ದೊಡ್ಡ ಅನೇಕ ಮಹಾತ್ಮರು ಅನೇಕ ಇವ್ರು ಹೇಳೋ ವಿಚಾರಗಳನ್ನ ನಾವು ಅವ್ರು ಹೇಳ್ದಂಗೆ ದಿನನಿತ್ಯದಲ್ಲಿ ನಾವು ಸಣ್ಣದಾಗಿ ಅನುಷ್ಠಾನ ಮಾಡ್ಬೇಕು. ಫಸ್ಟು ಆ ಸಣ್ಣದೇ ಈಗ ಯಾರೋ ಒಬ್ಬ ವಯಸ್ಸಾಗಿರೋರಿಗೆ ಒಂಚೂರು ನಾವು ದಾರಿ ಈ ಕಡೆಯಿಂದ ಆ ಕಡೆ ದಾರಿ ಒಂದು ದಾಡ್ಸೋದನ್ನು ಕೂಡ ಅದೊಂದು ಮಹಾತ್ಮರ ಕೆಲಸದಲ್ಲಿ ಅದೊಂದು ದೊಡ್ಡ ಕೆಲಸನೇ. ಆ ರೀತಿ ನಾವು ಸಣ್ಣದು, ಯಾಕಂದರೆ ಒಂದೇ ಸಲ ಮಹಾತ್ಮರು ಆಗೋಕ್ಕಾಗಲ್ಲ, ಆ ರೀತಿ ನಾವು ನಡ್ಕೊಂಡು ಹೋಗ್ಬೇಕನ್ನೋದನ್ನ ತುಂಬ ಅವರಿಂದ ಅನೇಕ ವಿಚಾರಗಳನ್ನು ತಿಳ್ಕೊಂಡು ಇವತ್ತು ನನಗೆ ಅವ್ರ ಬಗ್ಗೆ ಮಾತಾಡೋಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಜೀವನ್ಮುಕ್ತರಿಗೆ ವಂದಿಸುತ್ತಾ ಆ ಜೀವನ್ಮುಕ್ತರ ಕೆಲಸಕ್ಕೆ ನಾವು ಸಹಾಯಕರಾಗಲು ನಮ್ಮ ಈ ದೇಹವನ್ನು ಯಾವ ರೀತಿ ಅದನ್ನು ಸರಿಪಡಿಸ್ಕೋಬೇಕು ಅಂಥೇಳಿ ನಮ್ಮ ತಾಯರ ಶೆಟ್ಟರು ಪ್ರತಿ ಈ ಸಾಧನಾ ಶಿಬಿರಗಳು ಅಂತ ಶುರು ಮಾಡಿದರು. ಅಲ್ಲಿ ಅವರು ನಮ್ಮ ಚಳ್ಳಕೆರೆಗೂ ಬಂದರು. ಒಂದು 3 ದಿವಸ ನಮ್ಮ ಮನೆಯಲ್ಲೇ ಇದ್ದು ಎಲ್ಲ ನಮ್ಮ ರಾಜಿಗೆ ಬಂದು ಪ್ರತಿದಿನ ಬೆಳಗ್ಗೆ ಸಂಜೆ ಎಲ್ಲ ಸೂರ್ಯಪಾನ ಅವೆಲ್ಲ ಮಾಡಿಸ್ತಿದ್ರು. ಆ ರೀತಿ ಯಾವ ರೀತಿ ಇರಬೇಕು, ನಮ್ಮ ದೇಹವನ್ನು ಯಾವ ರೀತಿ ಹತೋಟಿಯಲ್ಲಿ ಇಟ್ಕೊಳ್ಬೇಕಂತೇಳಿ ಎಷ್ಟೋ ಸೂಚನೆಗಳು ಕೊಡ್ತಾಯಿದ್ರು. ಅಷ್ಟೇ ಅಲ್ಲದೆ ನಾವು ಈ ಸಾಧನಾ ಶಿಬಿರಗಳಲ್ಲಿ ನಮ್ಮ ಗಂಗಾಧರ ತೋಟದಲ್ಲಿ ಎಷ್ಟೋ ಸಲ ಭಾಗವಹಿಸಿದ್ವಿ ಸಾಧನಾ ಶಿಬಿರಗಳಲ್ಲಿ. ಅಲ್ಲಿ ಮಾತ್ರ ಭಾಳ ಪ್ರಶಾಂತವಾದ ಸ್ಥಳ. ಮತ್ತು ಅವರು ಬೆಳಗ್ಗೆ ತಿಂಡಿರಲ್ಲ, ಹಣ್ಣು ಜ್ಯೂಸು ಆ ಥರ ದೇಹವನ್ನು ಯಾವ ರೀತಿ ಆರೋಗ್ಯವಾಗಿ ಮತ್ತು ಶಕ್ತಿಯುತವಾಗಿ ಮಾಡ್ಕೋಬೇಕು ಅಂಥೇಳಿ ಎಲ್ಲ ರೀತಿಗಳಲ್ಲಿ ಹೇಳ್ಕೊಡ್ತಿದ್ರು. ಹಾಗೆ ಅದೇ ರೀತಿ ಈ ನಾವು ಇಲ್ಲಿ ಹೋದ ವರ್ಷ ಜನವರಿ ತಿಂಗಳಲ್ಲಿ ಇಲ್ಲಿ ಚಿತ್ರದುರ್ಗದಲ್ಲಿ ನಡೆಸಿದರು. ಆವಾಗ ಮಾತ್ರ ಭಾಳ ಚೆನ್ನಾಗಿ ನಡೀತು. ನಮಗಿಲ್ಲೆಲ್ಲ ಚಂದ್ರವಳ್ಳಿ ತೋಟ, ಮುರುಘಾ ಮಠ ಮತ್ತು ಜೋಗಿ ಮಠ ಇಲ್ಲೆಲ್ಲ ಕರ್ಕೊಂಡು ಹೋಗಿದ್ರು. ಅಲ್ಲಿ ಬೆಳಗಿನ ಜಾವ 7 ಗಂಟೆಗೆ 7:30 ಹಂಗೆ ಹೋಗಿದ್ವಿ. ಅದು ಗುಡ್ಡದ ಮೇಲೆ, ಅದು ಜೋಗಿ ಮಠ ಅಲ್ಲ ಸರ್, ಅದು ಗುಡ್ಡದ ಮೇಲೆ ಜೋಗಿ ಮಠ ಅಲ್ಲ, ಗುಡ್ಡದ ಮೇಲೆ ಜೋಗಿ ಮಠ, ಅಲ್ಲಿ ಕರ್ಕೊಂಡು ಹೋಗಿದ್ರು. ಅಷ್ಟೊತ್ತಿಗೆ ಇನ್ನು ಜನವರಿ ತಿಂಗಳು ಫುಲ್ಲು ಚಳಿ ಇದೆ. ಅಲ್ಲಿ ನಾವೆಲ್ಲ ಶಾಲು ಹೊತ್ಕೊಂಡು ಕೂತ್ಕೊಂಡಿದ್ವಿ, ಶೆಟ್ಗಳು ಹಾಕ್ಕೊಂಡು ಶಾಲು ಹಾಕೊಂಡು. ಅವರು ಬರೀ ಶರ್ಟ್ ಹಾಕ್ಕೊಂಡು ಕೂತ್ಕೊಂಡಿದ್ರೆ ಅವರು
ಅಲ್ಲಿ ಕೇಳಿದೆ, ಏನು ಸರ್ ನೀವು ಏನು ನಮ್ಗೆ ಎಷ್ಟು ಚಳಿ ಆಗ್ತಾಯಿದೆ, ನೀವು ಶರ್ಟ್ ಕೂಡ ಬಿಚ್ಚಿದಿರಲ್ಲ ಅಂದರೆ, ನನಗೇನಾಗಲ್ಲ ಅಂತ ಇರೋ ಶರ್ಟ್ ಕೂಡ ಬಿಚ್ಚಿಬಿಟ್ರು. ಅಲ್ಲಿ ಗುಡ್ಡದ ಮೇಲೆ ಅಲ್ಲಿ ಒಂದು ಸ್ಟೇಜ್ ಐತೆ, ಅಲ್ಲಿ ಭಾಳ ಹೈಟ್ ಇದೆ, ಭಾಳ ಚಳಿ. ಅಲ್ಲಿ ಮೇಲೆ ಸ್ಟೇಜ್ ಐತಿ, ಇನ್ನು ಒಂದು 20 ಅಡಿ ಎತ್ತರ ಸ್ಟೇಜ್ ಐತೆ. ಆ ಸ್ಟೇಜ್ ಮೇಲೆ ಹತ್ತಿ ಬಟ್ಟೆ ಬಿಚ್ಕೊಂಡು ಕೂತ್ಕೊಂಡ್ರೆ ಇಲ್ಲೆಲ್ಲ ನಾವೆಲ್ಲ ಸಾಲು ಎಲ್ಲ ಹೊತ್ಕೊಂಡು ಕೂತ್ಕೊಂಡಿದ್ವಿ. ಅವರು ಅಷ್ಟು ಇದೆ, ಎಷ್ಟು ಹತೋಟಿಯಲ್ಲಿ ಇಟ್ಕೊಂಡಿದ್ದಾರೆ ಅವರು ಅವ್ರ ದೇಹವನ್ನು ಅಂತ ಅವಾಗ ನಮಗೆ ಅರ್ಥವಾಯಿತು. ಅಷ್ಟೇ ಅಲ್ಲ, ಅಲ್ಲಿ ನಮಗೆ ಆ ಸಾಧನೆ ಸಿರಿಬಳದಲ್ಲಿ ಅಂತೇಳಿ ಅವರು ನಮ್ಮ ಜೊತೆ ಎಲ್ಲ ಆಟ ಆಡಿಕೊಂಡು ಹುಡುಗರಂತೆ ಆಗ್ಬಿಟ್ರು ಅವರು ಎಲ್ಲ. ಈ ಬುದ್ಧನ ಜೀವಿತದಲ್ಲಿ ಕೆಲವು ನಾಟಕ ರೂಪವಾಗಿ ಬುದ್ಧರ ಬೋಧನೆಗಳನ್ನ ಹೇಳಿಕೊಟ್ರು ನಮಗೆಲ್ಲ. ಅಲ್ಲೆಲ್ಲ ನಾಟಕ ಆಡಿಸಿದ್ರು ನಮ್ಮ ಹತ್ರ ಎಲ್ಲರೂ. ಭಾಳ ಚೆನ್ನಾಗಿತ್ತು, ಭಾಳ ಅಪರೂಪವಾಗಿ ಆದ ಶಿಬಿರ ಅದು. ಅಂಥ ಶಿಬಿರ ಮತ್ತೆ ಇನ್ನೂ ಯಾರು ಮಾಡ್ತಾರೋ ಅನ್ನೋದು ಗೊತ್ತಿಲ್ಲ, ನನಗಂತೂ ಡೌಟೇ. ಅಷ್ಟು ಹುಡುಗರ ಅಂತ ಹೇಳಿ ಆಗಿ ಅಷ್ಟು ಹೆಚ್ಚೆಷ್ಟು ಅನುಭವಗಳನ್ನ ನಮಗೆ ಅನುಭವ ಮಾಡಿಸಿಕೊಟ್ಟಿದ್ದಾರೆ. ಅಂಥ ಜೀವಮುಕ್ತ ಅಂಥವ್ರ ಗುರುಗಳಿಗೆ ನಾವು ಎಂದೂ ಮರೆಯೋಕ್ಕಾಗೋದಿಲ್ಲ. ಅಂಥವ್ರನ್ನ ನೆನೆಸ್ಕೊಂಡು ನಮಗೆ ಭಾಳ ದುಃಖ ಆಗ್ತಾಯಿದೆ ಇವತ್ತು ಇಲ್ವಲ್ಲ ಅಂತ. ಅಂಥ ಸಾಧನಾ ಶಿಬಿರಗಳಲ್ಲಿ ನಮ್ಮ ನೆಕ್ಸ್ಟ್ ಯಾರು ಮಾಡ್ತಾರೋಪ್ಪ ಅನ್ನೋ ಚಿಂತೆ ಒಳಗಾಗಿದೆ. ಅಂಥ ಗುರುಗಳನ್ನ ಇಂಥ ದಿನ ಮರೆದಂಗೆ ನೆನೆಸ್ಕೋಬೇಕು, ಅಂಥ ಗುರುಗಳು ಹೇಳಿದ್ದನ್ನು ನಾವು ಪಾಲಿಸಬೇಕು ಅಂಥೇಳಿ ಕೇಳ್ಕೊಂಡು ನಾವು ಮಾತು ಮುಗಿಸ್ತೇವೆ. ಸರಿ. ಮುಕ್ತ ಮಹಾತ್ಮರಲ್ಲಿ ಹೊಂದಿಸ್ತಾ ಎಲ್ಲ ಆಶೀನರಾಗಿರ್ತಕ್ಕಂಥ ಎಲ್ಲ ಹಿರಿಯ ಕಿರಿಯ ಸಹೋದರ ಸಹೋದರಿಗೆ ನನ್ನ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮ 2 ಕಾರ್ಯಕ್ರಮ ಜೊತೆಯಾಗಿ ಹಮ್ಮಿಕೊಂಡಿದ್ದಾರೆ. ಈ ಲಾಡ್ಜಿನ ಸಂಸ್ಥಾಪನಾ ದಿನಾಚರಣೆ ಒಂದು, ಮತ್ತು ನಮ್ಮ ಥಿಯಾಸಫಿಸ್ಸು ತ್ಯಾಗರಾಜ ಶೆಟ್ಟರು ಮತ್ತು ನಂಜುಂಡ ಶೆಟ್ಟರು ಅವರು ಸ್ವಸ್ಥಾನಕ್ಕೆ ತೆರಳಿದಿಂದ ಅವರು ನಡೆದು ಬಂದ ದಾರಿ ಬಗ್ಗೆ ಮಾತಾಡಿದರು. ನನಗೆ ನಂಜುಂಡ ಶೆಟ್ಟರನ್ನ ಕೇವಲ ಒಂದು ಸಾರಿ ನೋಡಿದ್ದೀನಿ ಅಷ್ಟೇ. ನಾವು ಹಿರಿಯೂರು ಲಾಡ್ಜಿನಲ್ಲಿ ಯಾವುದೋ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಬಂದಿದ್ದೆ. ಈ ತ್ಯಾಗರಾಜ ಶೆಟ್ಟರನ್ನ 1-2 ಸಾರಿ ನೋಡಿ, ಇಲ್ಲಿ ಒಂದು ಸಾರಿ ನೋಡಿದ್ದೀನಿ, ಹಿರಿಯೂರಿನಲ್ಲಿ ಒಂದು ಸಾರಿ ನೋಡಿದ್ದೀನಿ. ಅವರ ಅತ್ಯಂತ ಸರಳವಾದ ಉಡುಪು, ಸರಳವಾದ ನಡವಳಿಕೆ ಇದೆಲ್ಲ ನೋಡಿ ನಮಗಂತೂ ದೊಡ್ಡ ಮೇಲ್ಮಟ್ಟದ ಕಾನ್ಷಿಯಸ್ ಇರ್ತಕ್ಕಂಥ ವ್ಯಕ್ತಿ ಈತ, ಪ್ರಜ್ಞಾಮಟ್ಟ ಸ್ವಲ್ಪ ಹೆಚ್ಚಿಗೆ ಇದೆ, ಮೇಲಕ್ಕೆ ಹೋಗ್ತಾ ಇದೆ ಅನ್ನೋ ಒಂದು ಅರಿವಾಯಿತು. ಈ ನಮ್ಮ ಸೋದರ ಸೋದರಿ ಈಗ ಇಲ್ಲಿಯವ್ರಿಗೆ ಏನು ಮಾತಾಡಿದವ್ರ ಬಗ್ಗೆ ಅವ್ರಿಗೆ ದೇಹಾಭಿಮಾನವೂ ಇಲ್ಲ, ದೇಹ ಅಭಿಮಾನದ ಬಗ್ಗೆ ಇಲ್ಲ. ಆಮೇಲೆ ಇವರು ಸಾಧನೆ ಮಾಡ್ತಕ್ಕಂಥ ಪುರುಷರು, ಧ್ಯಾನ, ಆ ಧ್ಯಾನಕ್ಕೆ ಬೇಕಾದ ಸಿದ್ಧತೆಗಳು, ಆಮೇಲೆ ಜನಗಳಿಗೆ ನಾವು ಇದನ್ನು ತಿಳಿ ಹೇಳಬೇಕು ಅಂತಕ್ಕಂಥ ಒಂದು ಇಚ್ಛಾಶಕ್ತಿ, ಇವೆಲ್ಲವುಗಳು ನೋಡೋದ್ರಿಂದ ಇವರಿಗೆ ಒಂದು ಕಾನ್ಷಿಯಸ್ ಲೆವೆಲ್ಲು ಎಲ್ಲರಿಗಿಂತ ಸ್ವಲ್ಪ ಮೇಲಿದೆ. ಸರಳವಾದ ವ್ಯಕ್ತಿಗಳು ಮತ್ತು ಸಾಧನಾ ಚತುಷ್ಟಯಗಳು, ಅಷ್ಟಾಂಗ ಮಾರ್ಗಗಳು ಇವನ್ನೆಲ್ಲ ಅನುಸರಿಸ್ಕೊಂಡು ಅವರು ಅನುಷ್ಠಾನ ಮಾಡ್ಕೊಂಡು ಇತರರಿಗೂ ಹೇಳ್ಕೊಂಡು ನಡೆದು ಬಂದಿರ್ತಕ್ಕಂಥ ಇವರು ಮಹಾತ್ಮರು ಇವರೆಲ್ಲನ. ಇವರ ಆದಷ್ಟು ಬೇಗ ಈಗಾಗಲೇ ಏನಾದರೂ ಎಂಥದ್ದು ಕಾಮಲೋಕದಾಗ ಏನಾದರೂ ಇರಬಹುದೇನೋ, ಈಗ ಸೂಕ್ಷ್ಮ ಕಾಮಲೋಕದಲ್ಲಿ ಅದನ್ನು ದಾಟಿ ಕೆಳಲೋಕವನ್ನು ಬಿಟ್ಟು ಕಾರಣದೇಹವನ್ನು ಪ್ರವೇಶ ಮಾಡಲಿ ಅಂತೇಳಿ ಆಸೆಪಡ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೆ ವಂದಿಸುತ್ತಾ, ಈ ದಿನದ ಕಾರ್ಯಕ್ರಮ ಮುಖ್ಯವಾಗಿ ನಮ್ಮ ಹಿರಿಯೂರು ಚಿತ್ರದುರ್ಗ ಬ್ರಹ್ಮಜ್ಞಾನ ಸಮಾಜ ಸ್ಥಾಪನೆ ಆದ ಅಂದಿನಿಂದ ಬೆಳೆದಿರ್ತಕ್ಕಂಥ ವಿಷಯಗಳನ್ನ ನಮ್ಮ ಅಧ್ಯಕ್ಷರು ವಿವರಿಸಿದ್ದಾರೆ. ಹಾಗೆಯೇ ನಮ್ಮ ಸ್ವಸ್ಥಾನಕ್ಕೆ ಸೇರಿರ್ತಕ್ಕಂಥ ನಂಜುಂಡ ಶೆಟ್ಟರು ಮತ್ತು ತ್ಯಾಗರಾಜ ಶೆಟ್ಟರ ಗುಣಗಾನವನ್ನು ಮಾಡ್ತಕ್ಕಂಥ ಒಂದು ಸಂದರ್ಭ ಇದು. ನಾನು ಅವರಿಗೆ ತುಂಬ ಪರಿಚಯ ಇರಲಿಲ್ಲ. ನಾವೇನಾದರೂ ಈ ಥರ ವ್ಯಾಸಂಗ ಗೋಷ್ಠಿಗಳಲ್ಲಿ ನಾವು ಭಾಗವಹಿಸಿದಾಗ ಅವ್ರು ನೋಡಿದರೆ ಬಹಳ ಸರಳಾದ ವ್ಯಕ್ತಿತ್ವವನ್ನು ನಾವು ನೋಡ್ತಾ ಇದ್ವಿ. ಹೇಗೆ ಅಂದರೆ ನಿಜವಾಗಲೂ ಆ ನಂಜುಂಡ ಶೆಟ್ಟರು ಅಷ್ಟು ಜ್ಞಾನಿಗಳಿದ್ದರು. ಅವರ ಉಪದೇಶಗಳು, ಅವರ ಒಂದು ಆ ವ್ಯಾಸಂಗ ಗೋಷ್ಠಿಯಲ್ಲಿ ಅವರು ಮಾಡ್ತಕ್ಕಂಥ ಒಂದು ಇದು ಏನು ಒಂದು ಹಿತವಚನಗಳನ್ನ ನಾವು ಕೇಳಿದರೆ ಯಾವುದೇ ಒಬ್ಬ ಮನುಷ್ಯ ಬದಲಾವಣೆಯನ್ನು ಹೊಂದತಕ್ಕಂಥ ಒಂದು ಮಾರ್ಗದಲ್ಲಿ ಅವರು ಆ ಒಂದು ವ್ಯಾಸಂಗೋಷ್ಠಿಯನ್ನು, ಆ ಪ್ರವಚನವನ್ನು
ನಡೆಸ್ಕೊಡ್ತಕ್ಕಂಥ, ಎಲ್ಲರೂ ಕೇಳ್ತಕ್ಕಂಥ ಒಂದು ಇದು ಅವರಿಗೆ ಅವ್ರ ಕಡೆ ಹೋಗ್ತಕ್ಕಂಥ ಒಂದು ಅಟ್ರಾಕ್ಟಿವ್ನ ಆಗಿ ಅವರು ನಿಜವಾಗಲೂ ಹೇಳ್ತಕ್ಕಂಥ ಒಂದು ಶಕ್ತಿ ಇತ್ತು ಅವರಿಗೆ. ಆಮೇಲೆ ನಿಜವಾಗಲೂ ನಮಗನ್ಸುತ್ತೆ ಅವರು ಇದೇ ಜನ್ಮದಲ್ಲಿ ಅಷ್ಟೊಂದು ಜ್ಞಾನವನ್ನು ಪಡೆದಿರ್ತಕ್ಕಂಥ ಶಕ್ತಿ ಬಂದಿರೋದಕ್ಕೆ ಸಾಧ್ಯತೆ ಇಲ್ಲ. ಅವರು ಬೆಳೆದಿರ್ತಕ್ಕಂಥ ವ್ಯಕ್ತಿಗಳು ಹಿಂದಿನ ಜನ್ಮಗಳಲ್ಲಿ ಈ ತರಹ ನಮ್ಮ ಬ್ರಹ್ಮಜ್ಞಾನ ಸಮಾಜದಲ್ಲಿ ಭಾಗವಹಿಸಿ, ಸತ್ಸಂಗಗಳಲ್ಲಿ ಭಾಗವಹಿಸಿ, ಆಧ್ಯಾತ್ಮಿಕತೆಯಲ್ಲಿ ಮುಂದುವರೆದು ಜ್ಞಾನವನ್ನು ಪಡೆದಿರ್ತಕ್ಕಂಥ ವ್ಯಕ್ತಿಗಳು ಅನ್ನೋದನ್ನು ನಮಗೆ ಅವ್ರು ನೋಡಿದಾಗ ಅರ್ಥವಾಯಿತು. ನಾವೆಲ್ಲ ಯಾಕೆಂದರೆ ನಾವೆಲ್ಲ ಇನ್ನು ಈಗ ತಾನೇ ಬಂದಿರತಕ್ಕಂಥವ್ರು ನಮ್ಮ ಬ್ರಹ್ಮಜ್ಞಾನ ಸಮಾಜಕ್ಕೆ. ಅಕಸ್ಮಾತ್ ಏನಾದರೂ ಹಿಂದಿನ ಜನ್ಮದಲ್ಲಿ ಸುಮ್ಮನೆ ಕಾಲಿಟ್ಟಿದ್ವೇನೋ, ಇಲ್ಲಿ ಇಟ್ಟಿಲ್ದಲೇ ಬ್ರಹ್ಮಜ್ಞಾನ ಸಮಾಜದ ಒಂದು ಈ ಅಂತರಂಗ ಪ್ರವೇಶಕ್ಕೆ ಸಾಧ್ಯತೆ ಇರೋದಿಲ್ಲ. ಸ್ವಲ್ಪ ಏನೋ ಕಾಲಿಟ್ಟಿದ್ವಿ, ಈಗ ಪ್ರವೇಶ ಮಾಡಿದ್ದೀವಿ, ಇನ್ನೂ ನಾವು ಬದಲಾವಣೆ ಆಗಿಲ್ಲ. ನಿಜವಾಗಲೂ ಅವರನ್ನು ನೋಡಿದರೆ ಯಾರೇ ಆಗಲಿ ಬದಲಾವಣೆ ಆಗ್ತಕ್ಕಂಥ ಒಂದು ವ್ಯಕ್ತಿತ್ವವನ್ನು ಅವ್ರನ್ನ ಕಂಡವರು, ಅವರ ಹಿತವಚನಗಳನ್ನು ಕೇಳಿದವರು ಬದಲಾವಣೆ ಆಗ್ತಕ್ಕಂಥ ಒಂದು ಪ್ರೇರೇಪಣೆಯನ್ನು ಅವ್ರು ಮಾಡ್ತಾಯಿದ್ರು. ನಿಜವಾಗಲೂ ನಮ್ಮ ಈಗ ಹೇಳಬೇಕಂದ್ರೆ ಸಮಾಜದಲ್ಲಿ ಸಾಕಷ್ಟು ಬದಲಾವಣೆಯನ್ನು ತರೋದಕ್ಕೆ 12ನೇ ಶತಮಾನದಿಂದಲೂ ಕೂಡ ಪ್ರಯತ್ನ ಮಾಡಿದ್ದಾರೆ. ಯಾರು? ಕನಕದಾಸರು, ಪುರಂದರದಾಸರು, ಬಸವಣ್ಣನವರು. ಆಮೇಲೆ ನಮ್ಮ ಈ ಬ್ರಹ್ಮಜ್ಞಾನ ಸಮಾಜ ಕೂಡ ಇವತ್ತಿಂದಲ್ಲ, ಇದು ನಮ್ಮ ಏನು ನಮ್ಮ ಇದು ಯಾವುದು ನಮ್ಮ ಇದು ನಮ್ಮ ಈ ಸಮಾಜ ಬಂತು ಅವತ್ತಿನಿಂದಲೂ ಇದೆ, ಇದು ಹೊಸದಲ್ಲ. ಆದರೆ 875ರಲ್ಲಿ ಮರುಸ್ಥಾಪನೆ. ಕೃಷ್ಣ ಪರಮಾತ್ಮ ಹೇಗೆ ನಾನು ಯಾರು ಸುರಕ್ಷಿತವಾಗಿದ್ದಾರೆ, ಯಾರು ಒಳ್ಳೆಯ ಜನ ಇದ್ದಾರೆ, ಯಾರು ಕೆಟ್ಟವರಿದ್ದಾರೆ, ಕೆಟ್ಟವರನ್ನು ಸಂಹಾರ ಮಾಡೋದಕ್ಕೆ, ಒಳ್ಳೆಯ ಜನಗಳನ್ನು ರಕ್ಷಿಸೋದಕ್ಕೆ ಪ್ರತಿ ಯುಗದಲ್ಲಿ ನಾನು ಅವತಾರ ಮಾಡ್ತೀನಿ ಅಂತ ಹೇಗೆ ಪರಮಾತ್ಮ ಹೇಳಿದ್ನೋ ಹಾಗೆ ಇದು ಮರುಸ್ಥಾಪನೆ ಆಗಿರ್ತಕ್ಕಂಥದ್ದು 1875ರಲ್ಲಿ ಮರುಸ್ಥಾಪನೆ ಆಗಿದೆ ವಿನಃ ಅದು ನಮ್ಮ ಈ ಸಮಾಜದಲ್ಲಿ, ಈ ಪ್ರಪಂಚದಲ್ಲಿ ಅಧೋಗತಿಯಲ್ಲಿ ಹೋಗ್ತಕ್ಕಂಥ ಜನಗಳನ್ನು ಕಂಡು ಅಧೋಗತಿಯಲ್ಲಿ ಹೋಗ್ತಕ್ಕಂಥ ಮೂಢನಂಬಿಕೆಗಳ ಆಚರಣೆಯನ್ನು ನೋಡಿ ಮರುಸ್ಥಾಪನೆ ಆಗಿರೋದು. ಇದನ್ನು ನಾವೆಲ್ಲರೂ ನೋಡಿ ಇದೆಲ್ಲ ನಮ್ಮ ಬ್ರಹ್ಮಜ್ಞಾನ ಸಮಾಜದ ತಿರುಳನ್ನು ತಿಳ್ಕೊಂಡು ನಾವೆಲ್ಲ ಬದಲಾವಣೆ ಆಗಬೇಕು. ಹಾಗೆಯೇ ನಮ್ಮ ತ್ಯಾಗರಾಜ ಶೆಟ್ಟರು, ನಂಜುಂಡ ಶೆಟ್ಟರು ಅವರ ಗುಣಗಳನ್ನು ನೋಡಿದರೆ ಆ ಗುಣಗಳಿಂದ ನಾವು ಪ್ರೇರೇಪಿತರಾಗಿ ಬದಲಾವಣೆಯನ್ನು ನಾವು ಪಡಿಬೇಕಂತ ಹೇಳಿ ನನಗೆ ಅವಕಾಶ ಕೊಟ್ಟಂಥವರಿಗೆ ಕೊಡ್ತಕ್ಕಂಥ ಎಲ್ಲ ಈ ಚಿತ್ರದುರ್ಗ ಬ್ರಹ್ಮಜ್ಞಾನ ಸಮಾಜಕ್ಕೆ ಹೊಂದಿಸ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ಅವರಿಗೆ ಅನೇಕ ಸಹೋದರ ಸಹೋದರಿಯರು ಇತ್ತೀಚೆಗೆ ಸ್ವಸ್ಥಾನವನ್ನು ಸೇರಿದಂತಹ ನಮ್ಮ ಸೋದರ KL ತ್ಯಾಗರಾಜ ಶೆಟ್ಟರ ಬಗ್ಗೆ ಅವರ ಸಂಪರ್ಕದಿಂದ ತಾವು ಕಲಿತ ಅನೇಕ ಆದರ್ಶಗಳ ಬಗ್ಗೆ ವಿವರಣೆ ನೀಡಿದ್ದಾರೆ. ತ್ಯಾಗರಾಜ ಶೆಟ್ಟರು ಅನ್ನುವ ಹೆಸರಿನಲ್ಲೇ ಮಹತ್ವ ಆಗಿದೆ. ಅವರ ಹೆಸರೇ ತ್ಯಾಗ, ತ್ಯಾಗಕ್ಕೆ ರಾಜ. ಇದು ನಾವು ಪರಿಕಲ್ಪನೆ ಮಾಡಬೇಕಾಗಿಲ್ಲ, ಅವರು ಅದೇ ರೀತಿ ಜೀವಿಸಿದರು. ಅವರ ಇಡೀ ಕುಟುಂಬವೇ ಥಿಯೋಸಾಫಿಕಲ್ ಸೊಸೈಟಿಗೆ ಸಮರ್ಪಣೆ ಮಾಡಿಕೊಂಡಿತ್ತು. ಅಂಥ ಮಹಾತ್ಮರವರು ಬ್ಯಾಂಕ್ ಉದ್ಯೋಗಿಯಾಗಿ ಆದರೂ ಸಹ ಅನೇಕ ಜನರ ಸಂಪರ್ಕದಿಂದ ಹೋದಲ್ಲೆಲ್ಲ ತಮ್ಮ ಸಂಪರ್ಕಕ್ಕೆ ಬಂದವರಿಗೆ ಥಿಯಾಸಫಿಯ ರುಚಿಯನ್ನು ಉಣಬಡಿಸಿದವರು. ತಾವು ಎಲ್ಲೆಲ್ಲಿ ಹೋದರೂ ಅಲ್ಲೆಲ್ಲ ಲಾಡ್ಜ್ಗಳ ಶಾಖೆಗಳನ್ನು, ಥಿಯೋಸಾಫಿಕಲ್ ಸೊಸೈಟಿಯ ಶಾಖೆಗಳನ್ನು ಪ್ರಾರಂಭ ಮಾಡಿದರು. ರಾಣೆಬೆನ್ನೂರಿನಲ್ಲಿದ್ದಾಗ ಅಥವಾ ಅಥಣಿ, ಅದೇ ರೀತಿ ಹುಕ್ಕೇರಿ, ಬೆಳಗಾವಿ, ಧಾರವಾಡ ಅನೇಕ ಕಡೆ ಅವರು ಈ ಥಿಯೋಸಾಫಿಕಲ್ ಸಂದೇಶವನ್ನು ತಲುಪಿಸುವಲ್ಲಿ ಯಶಸ್ವಿಯಾದರು. ಅವರ ಪಾತ್ರ ಥಿಯೋಸಾಫಿಕಲ್ ಸೊಸೈಟಿಯಲ್ಲಿ ಸಕ್ರಿಯವಾದದ್ದು. ಎಲ್ಲಿ ಹೋದರೂ ಆ ಸಮಯವನ್ನು ಸದುಪಯೋಗ ಮಾಡಿಕೊಳ್ತಾ ಇದ್ದರು. ಧಾರವಾಡದ ತತ್ವಾನ್ವೇಷಣ ಮಂದಿರ
ಅದು ನಿಜವಾಗಲೂ ನಮ್ಮ ಈ ಥಿಯೋಸಾಫಿಕಲ್ಸ್ ಫೆಡರೇಷನ್ನಿಂದ ಕೈತಪ್ಪಿ ಹೋಗುವಂಥ ಸಂದರ್ಭ. ತತ್ವಾನ್ವೇಷಣ ಮಂದಿರ ಅದು ಬೇರೆಯವರ ಸೊತ್ತಾಗಿಬಿಟ್ಟಿತ್ತು. ಅಲ್ಲಿ ನಡೀತಿರುವಂಥ ಕಾರ್ಯಕ್ರಮಗಳೇ ಬೇರೆ ಆಗಿಬಿಟ್ಟಿದ್ದು. ನಾನು ಈವನ್ ವಿದ್ಯಾರ್ಥಿಯಾಗಿದ್ದಾಗ ಧಾರವಾಡದಲ್ಲಿ 1962ರಿಂದ ನೋಡ್ತಾ ಇದ್ದೇನೆ, ಅಲ್ಲಿ ನಡೆಯುವ ಕಾರ್ಯಕ್ರಮಗಳೇ ಬೇರೆ ಆಗಿದ್ವು ಆವಾಗ. ಅದು ಥಿಯೋಸಾಫಿಕಲ್ ಸೊಸೈಟಿಗೆ ಸಂಬಂಧಪಟ್ಟಿದ್ದು ಅನ್ನೋ ಕಲ್ಪನೆ ಕೂಡ ಇರಲಿಲ್ಲ. ಅಂತಹ ಮಹತ್ತರವಾದಂತಹ ಸಂಸ್ಥೆಯನ್ನು ಪುನಃ ಥಿಯೋಸಾಫಿಕಲ್ ಸೊಸೈಟಿ ಅಥವಾ ಫೆಡರೇಷನ್ನಿಗೆ ತರುವಲ್ಲಿ ಅವರ ಪಾತ್ರ ಬಹಳ ಮಹತ್ವದ್ದು. ಅಲ್ಲಿ ಒಳಗೆ ಹೋಗಲಿಕ್ಕೆ ಕೂಡ ಪ್ರವೇಶಕ್ಕೆ ಅವಕಾಶ ಕೊಡ್ತಿದ್ದಿಲ್ಲ ತತ್ವಾನ್ವೇಷಣ ಮಂದಿರದವರು. ನಾವು ಒಂದು ಸಲ ಹೋದಾಗ ತತ್ವಾನ್ವೇಷಣ ಮಂದಿರದ ಚಾರ್ಟರ್ನಲ್ಲಿ ತತ್ವಾನ್ವೇಷಣ ಥಿಯೋಸಾಫಿಕಲ್ ಸೊಸೈಟಿ ಅಂತಿದೆ, ಅದನ್ನು ಒಳಗೆ ಹಾಕಿಬಿಡೋದು. ತತ್ವಾನ್ವೇಷಣ ಮಂದಿರ ಬೇರೆ, ಥಿಯೋಸಾಫಿಕಲ್ ಸೊಸೈಟಿ ಬೇರೆ, ಎರಡು ಬೇರೆ ಬೇರೆ ಅನ್ನೋದು ಅವ್ರ ಕಲ್ಪನೆ. ಅದು ಇಂತಹ ಪರಿಸ್ಥಿತಿಯಲ್ಲಿ ಅಲ್ಲೇ ಇದ್ದುಕೊಂಡು ಸಾಕಷ್ಟು ಕಷ್ಟಗಳನ್ನು ಎದುರಿಸಿ ಅದನ್ನು ಮತ್ತೆ ಪುನರ್ಸ್ಥಾಪನೆಗೆ ಕಾರಣರಾದವರು ತ್ಯಾಗರಾಜ ಶೆಟ್ಟರು. ಅವರೊಬ್ಬ ಮಹಾದಾನಿ. ಯಾರಾದರೂ ಕಷ್ಟದಲ್ಲಿದ್ದರೆ, ಲಾಡ್ಜ್ಗಳೇ ಅಂತಲ್ಲ, ಕಷ್ಟದಲ್ಲಿದ್ದರೆ ಅವರಿಗೆ ತಕ್ಷಣವೇ ಸಹಾಯ ಮಾಡುವ ಪ್ರವೃತ್ತಿ. ಇಂತಹ ಪ್ರವೃತ್ತಿ ನಾವು ಬೆಳೆಸ್ಕೊಳ್ಳೋದಲ್ಲ, ಅದು ತನ್ನಷ್ಟಕ್ಕೆ ತಾನೇ ಬರಬೇಕು, ತನ್ನಷ್ಟಕ್ಕೆ ತಾನೇ ಬರಬೇಕು. ಅಂತಹ ಒಂದು ಸ್ವಭಾವ ಅವರಲ್ಲಿ ನಾವು ಕಾಣ್ತಾ ಇದ್ದೇವೆ. ಇಂತಹ ಮಹನೀಯರು ಅನೇಕ ಸಂಸ್ಥೆಗಳನ್ನು ಸ್ಥಾಪಿಸಿ ಥಿಯಾಸಫಿಯ ಪ್ರಚಾರಕ್ಕೆ ಸಾಕಷ್ಟು ಅವಕಾಶವನ್ನು ಮಾಡಿ ಈ ಜ್ಞಾನವನ್ನು ಜನರಿಗೆ ಹಂಚುವಲ್ಲಿ ಯಶಸ್ವಿ ಪಾತ್ರ ವಹಿಸಿದವರು ಅಂದರೆ ತಪ್ಪಾಗಲಿಕ್ಕಿಲ್ಲ. ಇಂತಹ ಮಹನೀಯರ ಸ್ಮರಣೆ ಸುಸಂಸ್ಕೃತ ಸಮಾಜದ ಕರ್ತವ್ಯ. ಅಂತಹ ಕರ್ತವ್ಯವನ್ನು ಇವತ್ತು ಚಿತ್ರದುರ್ಗ ಈ ಒಕ್ಕೂಟವು ಮಾಡ್ತಾ ಇರೋದು ಶ್ಲಾಘನೀಯವಾದದ್ದು. ನಾವು ಸಾಮಾನ್ಯವಾಗಿ ಬಾಹ್ಯ ಆಚರಣೆಯನ್ನು ಮಾಡ್ತೇವೆ, ಅವರ ಪುತ್ಥಳಿಗಳನ್ನು ನಿರ್ಮಿಸ್ತೇವೆ, ಅಭಿಷೇಕ ಮಾಡ್ತೇವೆ, ಹಾರಗಳನ್ನು ಹಾಕ್ತೇವೆ. ಇವೆಲ್ಲ ಕೇವಲ ಬಾಹ್ಯ ಆಚರಣೆಗಳು ಮಾತ್ರ. ಆದರೆ ಆಂತರಿಕ ಆಚರಣೆ ಅಂದರೆ ಅವರು ಅಲ್ಲಿಂದ ನಡೆದು ಬಂದ ದಾರಿ, ನೀವೆಲ್ಲ ಏನು ವಿವರಿಸಿದ್ರಿ, ಅವರಲ್ಲಿರುವ ಅಂತಹ ಸ್ವಭಾವಗಳನ್ನು, ಅವು ಸ್ವಭಾವಗಳು ನಮ್ಮನ್ನು ಆಕರ್ಷಿಸಬೇಕು, ಅವುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಈ ಸಂದರ್ಭದಲ್ಲಿ ಬಸವಣ್ಣವರ ಒಂದು ವಚನ ನೆನಪು ಬರ್ತಾ ಇದೆ. ಬಸವಣ್ಣವರು ಒಂದು ವಚನದಲ್ಲಿ ಹೇಳ್ತಾರೆ, ಕೆಂಚ ಕರಿಯನ ನೆನೆದೊಡೆ, ಕೆಂಚ ಅಂದರೆ ಕೆಂಪಗಿದ್ದವನು, ಕರಿಯ ಅಂದರೆ ಕಪ್ಪಗಿದ್ದವನ ನೆನೆದೊಡೆ ಕರಿಯನಾಗಬಲ್ಲನೆ. ಅವನ್ನ ನೆನೆಸ್ಕೊಂಡ್ಬಿಟ್ರೆ ಇವನು ಕರಿ ಆಗ್ತಾನ. ಅದೇ ರೀತಿ ಕರಿಕ ಅಂದರೆ ಕಪ್ಪಗಿದ್ದವನು ಕೆಂಚನ ನೆನೆದೊಡೆ ಕೆಂಚನಾಗಬಲ್ಲನೆ, ಆಗಲಿಕ್ಕೆ ಸಾಧ್ಯ ಇಲ್ಲ. ದರಿದ್ರನು ಸಿರಿವಂತನ ನೆನೆದೊಡೆ ಸಿರಿವಂತನಾಗಬಲ್ಲನೆ. ಅದರಂತೆ ಸಿರಿವಂತ ದರಿದ್ರನ ನೆನೆದೊಡೆ ದರಿದ್ರನಾಗಬಲ್ಲನೆ, ಸಾಧ್ಯ ಇಲ್ಲ. ಬರೀ ನೆನೆಸ್ಕೊಂಡ್ಬಿಟ್ರೆ ನಾವು ಅವರಂತೆ ಆಗಿಬಿಡ್ತೀವ ಅಂತ. ಅದಕ್ಕೆ ಮುನ್ನಿನ ಪುರಾತನರ ನೆನೆದು ಹಿಂದಿನವ್ರನ್ನೆಲ್ಲ ನೆನೆಸ್ಕೊಂಡು ನಾನು ಧನ್ಯನಾದೆನೆಂಬ ರಂಜಕರನು ಏನೆಂಬೆ ಕೂಡಲ ಸಂಗಮದೇವ. ಅಂದರೆ ಬಸವಣ್ಣವರು ನಮಗೆ ಸೂಚ್ಯವಾಗಿ ಹೇಳ್ತಾರೆ, ಬರೀ ನೆನೆಸ್ಕೊಂಡ್ರಷ್ಟೇ ಸಾಲದು, ಏನು ಮಾಡಬೇಕು? ಅವರ ಆದರ್ಶಗಳನ್ನು ಪಾಲಿಸಲಿಕ್ಕೆ ಪ್ರಯತ್ನ ಮಾಡೋಣ. ಅಂದರೆ ನಮ್ಮ ಈ ಒಂದು ಸ್ಮರಣಾಂಜಲಿ ಕಾರ್ಯಕ್ರಮ ಸಾರ್ಥಕವಾಗುತ್ತದೆ ಅನ್ನೋದು ಬಸವಣ್ಣವರ ಅಭಿಪ್ರಾಯ ಎಲ್ಲ. ನಮ್ಮೆಲ್ಲರಿಗೂ ಇದು ಈಗ ಮಾರ್ಗದರ್ಶನವಾದಂತಹ ವಿಷಯ. ಇಷ್ಟು ಹೇಳ್ತಾ ಇನ್ನು ಇವತ್ತಿನ ಈ ಒಂದು ಸೆಷನ್ನನ್ನು ಮುಗಿಸುವ ಕಾಲ. ಅಮ್ಮ ಬನ್ನಿ. ಮಾತಾಡ್ತೀರಾ ಒಂದು ನಿಮಿಷ? ಜೀವನ್ಮುಕ್ತ ಮಹಾತ್ಮರನ್ನು ವಂದಿಸುತ್ತಾ, ಆತ್ಮೀಯ ಸೋದರ ಸೋದರಿಯರೇ, ಈಗಾಗಲೇ ಅನೇಕ ತಿಂಗಳುಗಳಿಂದ, ದಿವಸಗಳಿಂದ ಅವರ ಒಂದು ಸ್ಮರಣೆ ನಡೀತಲೇ ಇದೆ. ಅವರು ಮರಣ ಹೊಂದಿದ ನಂತರನೂ ಕೂಡ
ಅನೇಕರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ನಾನು ದೇಹವನ್ನು ಬಿಟ್ಟಿದ್ದೀನಿ ಅಷ್ಟೇ, ಆದರೆ ಎಲ್ಲರಲ್ಲೂ ಕೂಡ ನಾನು ಇದ್ದೀನಿ ಅಂತ ಹೇಳಿ ನಮ್ಮ ಜೀವನವನ್ನೇ ಆದರ್ಶವಾಗಿರುವಂತಹ ಒಂದು ರೀತಿಯಲ್ಲಿ ನಮ್ಮನ್ನು ರೂಪಿಸಿದ್ದಾರೆ. ಕೇವಲ ಸೊಸೈಟಿ ಅಷ್ಟೇ ಅಲ್ಲ, ನನ್ನ ಜೀವನದಲ್ಲೂ ಕೂಡ ಪ್ರಾರಂಭದಲ್ಲಿ ಭಕ್ತಿ ಮಾರ್ಗದಲ್ಲಿ ಬಂದಂತಹ ಕುಟುಂಬ, ಆನಂತರ ಮದುವೆ ಆಗಿ ಮದುವೆ ದಿನದಿಂದಲೇ ಸರಳತೆ, ಸಹಜತೆ, ಸತ್ಯಕ್ಕಾಗಿ ಹೋರಾಡಬೇಕು ಅನ್ನುವಂತಹ ಒಂದು ಜೀವನ ಮಾರ್ಗವನ್ನು ಹೇಳೋದಷ್ಟೇ ಹೇಳ್ತಿರ್ಲಿಲ್ಲ ಅವರು. ಒಂದೇ ಸಾರಿ ಹೇಳ್ತಾಯಿದ್ರು. ಏನೋ ಯಾವ ಮಾತನ್ನು ಹೇಳಿದರೂ ಕೂಡ ಒಂದು ಸಾರಿ ಹೇಳ್ತಿದ್ರು. ಗುರುಗಳೇ ಹೇಗೆ ಒಂದು ಸಾರಿ ಹೇಳ್ತೀನಿ ಅನ್ನುವಂತಹ ಒಂದು ಮಾತನ್ನು ಹೇಳ್ತಿದ್ರು, ಅದೇ ರೀತಿಯಾಗಿ ಇವರು ಕೂಡ ಒಂದು ಸಾರಿ ಹೇಳ್ತಿದ್ರು. ಆಮೇಲೆ ನಾವು ನಡ್ಕೊಳ್ಳಿಲ್ಲ ಅಂಥೇಳಿ ಅದನ್ನು ಮತ್ತೆ ಹೇಳೋದಾಗಲಿ, ಇಲ್ಲ ಇವ್ರು ನಡೀಲಿಲ್ಲ ಅನ್ನುವಂಥದ್ದನ್ನು ಕಲ್ಪನೆ ಬರುವಂತಹ ಒಂದು ವಿಚಾರವನ್ನು ಅಲ್ಲಿ ಮಾಡ್ತಾ ಇರಲಿಲ್ಲ. ಅದೇ ನನ್ನ ಒಂದು ಜೀವನದಲ್ಲಿ ನನ್ನ ಬೆಳವಣಿಗೆಗೆ ಬಹಳ ಪೂರಕವಾಗಿರುವಂಥದ್ದು. ಒಂದು ಉದಾಹರಣೆ, ಮದುವೆ ದಿನವೇ ಬಂದು ಹೇಳಿದರು. 3 ದಿನ ವ್ಯಾಸಂಗಗೋಷ್ಠಿಯಲ್ಲಿ ನಮ್ಮ ವಿವಾಹ ಸಂಸ್ಕಾರ ನಡೀತು. ಆ ವಿವಾಹ ಸಂಸ್ಕಾರದಲ್ಲಿ ಮೊದಲ ದಿವಸನೇ ಹೇಳಿದರು, ಯಾವ ಒಡವೆನೂ ಕೂಡ ಹಾಕ್ಕೋಬೇಡ, ಅಷ್ಟೇ, ಅದು ಒಂದು ಮಾತು. ನಂತರ ಆಮೇಲೆ ಅವರು ಹೇಳಿದರು, ಮಕ್ಕಳು ಅನ್ನುವಂಥದ್ದು ಕೇವಲ ಸ್ವಾರ್ಥಕ್ಕಾಗಿ ಆಗುವಂಥದ್ದು, ಅದರಿಂದ ನಮ್ಮ ಕುಟುಂಬಕ್ಕೆ ಮಾತ್ರ ಸೀಮಿತ ಆಗಬಾರ್ದು. ನಮ್ಮ ಜೀವನ ಥಿಯಾಸಫಿಕಲ್ ಸೊಸೈಟಿಗಾಗಿಯೇ ಮುಡುಪಾಗಿಡಬೇಕು. ಎಲ್ಲರೂ ಮಕ್ಕಳು ನಮ್ಮ ಮಕ್ಕಳು ಅನ್ನುವಂಥದ್ದು. ಯಾರಾದರೂ ಅವರನ್ನು ಕೇಳಿದರೆ ಎಷ್ಟು ಜನ ಮಕ್ಕಳು ಅಂದರೆ 2 ಅಂತ ಹೇಳ್ತಿದ್ರು. ನನಗೆ ಅವರು ಮಗ, ಅವರಿಗೆ ನಾನು ಮಗಳು. ಈ ರೀತಿಯಾಗಿರುವಂತಹ ಸಹೋದರ ಭಾವನೆಯಲ್ಲೇ ಅವರ ಜೀವನವನ್ನು ತಂದು ನಮ್ಮನ್ನೆಲ್ಲ ಒಂದು ಆದರ್ಶವಾಗಿರುವಂಥ ಒಂದು ರೀತಿಯಲ್ಲಿ ಸೊಸೈಟಿಯನ್ನು ಬೆಳೆಸಿ ನಮ್ಮೆಲ್ಲರನ್ನು ಕೊಟ್ಟಿದ್ದಾರೆ. ಅದೇ ಒಂದು ಪುಣ್ಯ ನನಗೆ. ಇಂತಹ ಕುಟುಂಬ, ಇಂತಹ ಸಂಸ್ಕಾರ ಇವುಗಳನ್ನೆಲ್ಲ ನಾನು ಪಡ್ಕೊಂಡೆ ಅಂತ ಹೇಳ್ತಾ ದುಃಖ ಪಡಬಾರ್ದು. ಆದರೆ ಒಂದು ಏನಪ್ಪ ಅಂದರೆ, ಮರಣಾನಂತರ ಎಲ್ಲ ಹೇಳ್ತಾ ಇದ್ದೀವಿ, ಇದು ಒಂದು ನಿಗೂಢತೆ ಅಲ್ಲ. ಇದು ಯಾಕೆ ಕಲ್ಪನೆ ಬರ್ತಾ ಇಲ್ಲ? ಈಗ ಜಯಕೃಷ್ಣಮೂರ್ತಿಯವರು ಅವರ ಸೋದರ ನಿತ್ಯಾನಂದ ಅವರ ತೀರ್ಕೊಂಡ ಮೇಲೆ 10 ದಿನಗಳ ಕಾಲ ಅವರು ಹೊರಗೆ ಬರಲಿಲ್ಲ. ಹಾಗೆ ನನಗೂ ಕೂಡ ಸುಮಾರು ದಿನದವರೆಗೂ ಕೂಡ ಇದೇನು ಭಾಷಣವನ್ನು ಮಾಡ್ಬೋದು, ಎಷ್ಟು ಜನರ ಒಂದು ಮರಣಾನಂತರ ಜೀವನದ ಸ್ಥಿತಿಯನ್ನು ಹೇಳ್ತಾ ಇದ್ದೀವಿ, ಎಲ್ಲರಲ್ಲೂ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಆದರೆ ಯಾವ ರೀತಿ ಇದನ್ನು ನಾನು ತಗೋಬೇಕು ಅನ್ನುವಂಥದ್ದು ಇವತ್ತಿಗೂ ಕೂಡ ಅವರು ನಡೆಸ್ತಾ ಇದ್ದಂಥ ಆನ್ಲೈನನ್ನು ಮಾಡ್ತಾಯಿದ್ದೀನಿ. ಎಲ್ಲರೂ ಕೂಡ ನೀವು ನಡೆಸಿ ಅಂತ ಹೇಳಂದು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನನಗೂ ಕೂಡ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ನಿಜಕ್ಕೂ ಆ ಒಂದು ವಿಚಾರದಲ್ಲೇ ಅವರು ನನಗೆ ಸೂಚನೆಗಳನ್ನ ಕೊಡ್ತಾ ಇರ್ತಾರೆ. ಮಾರ್ಗಜ್ಯೋತಿ ಬೆಳಗ್ಗೆ ಹೊತ್ತು 7ರಿಂದ 8 ಗಂಟೆವರೆಗೂ ತೊಗೊಳ್ತೀನಿ, ಮತ್ತು ರಾತ್ರಿ 8ರಿಂದ 9 ಗಂಟೆವರೆಗೂ ಎಲ್ಲರ ಅನುಭವಗಳು ಅನ್ನುವಂಥ ಒಂದು ವಿಧಾನವನ್ನು ನಡೆಸ್ಕೊಂಡು ಬರ್ತಾಯಿದ್ರು. ಹಾಗೆ ಪ್ರತಿಯೊಂದು ದಿನವೂ ಕೂಡ ಆ ಕಾರ್ಯಕ್ರಮವನ್ನು ಮಾಡಿಕೊಂಡು ಬರ್ತಾಯಿದ್ದೀವಿ. ಆದರೆ ಇನ್ನೊಂದು ಯಾತಕ್ಕಪ್ಪ ನನಗೆ ಬೇಜಾರು ಅಂದರೆ, ಎಲ್ಲ ಕಡೆ ಎಲ್ಲ ಸಂಸ್ಥೆಗಳಲ್ಲೂ ಕೂಡ ಎಷ್ಟೊಂದು ಜನರು ತಯಾರಾದರು, ಆದರೆ ನಮ್ಮ ಧಾರವಾಡವನ್ನು ಬೆಳೆಸೋದಕ್ಕಾಗಲಿಲ್ವಲ್ಲ. ಯಾತಕ್ಕಾಗಿ ಹಿಂದೆ ಉಳಿತಾ ಇದೆ? ಈಗ ಅದಕ್ಕೆ ಕಾರಣ ಅಣ್ಣವರು ಹೇಳಿದರು ಈಗಲೂ ಕೂಡ ಅದೇ ಒಂದು ಮೂಢ ಪದ್ಧತಿಯಲ್ಲಿ ಇದ್ದಾರೆ. ಆದರೆ ನಮ್ಮ ಕಾರ್ಯವನ್ನು ನಾವು ಬಿಡದೆ ನಡೆಸ್ಕೊಂಡು ಹೋಗ್ತೀವಿ. ಅವರ ಒಂದು ಆಶೀರ್ವಾದ ಮತ್ತು ಗುರುಗಳ ಆಶೀರ್ವಾದ ಒಂದೇ ನಮಗೆ ಬೆನ್ನೆಲುಬು ಅಂತ ಹೇಳಿ ಅಂದುಕೊಂಡು ನಾವು ಈಗಲೂ ಕೂಡ ಅದಕ್ಕೆ ಎಷ್ಟೋ ಜನ ನಮ್ಮ ತವ್ರ ಮನೆಯಲ್ಲೆಲ್ಲ ಅಂದರು, ಬಂದುಬಿಡು, ಯಾಕಿರ್ತೀಯ ಇಲ್ಲಿ ಒಬ್ಳೇ, ಅವ್ರ ಹತ್ರ ಎಲ್ಲ ಅನ್ನಿಸ್ಕೊಂಡು ಮಾಡಿ ಇನ್ನೂ ಕೂಡ ಯಾತಕ್ಕಂಥ ಕಷ್ಟವನ್ನು ಪಡ್ತೀಯ ಅಂಥೇಳಿ.
ಆದರೆ ಪಾರ್ವತಮ್ಮ ಅವ್ರು ಹೇಳಿದರು, ನೋಡಮ್ಮ, ಈ ಜನ್ಮದಲ್ಲಿ ನಿನ್ನ ಕರ್ಮ ಬಂದಿದೆ, ಆ ಕರ್ಮವನ್ನು ನೀನು ತೀರಿಸೋದಕ್ಕಾಗಿ ಇಲ್ಲಿ ಗುರುಗಳು ನಿನಗೆ ಇದನ್ನು ಮಾಡಿದ್ದಾರೆ ನೋಡು, ಕರ್ಮವನ್ನು ಅನುಭವಿಸ್ತೀಯೋ ಇಲ್ಲ ಇದನ್ನು ಬಿಟ್ಟು ಅಲ್ಲಿ ಹೋಗ್ತೀಯೋ ಅಂಥೇಳಿ. ಆದರೆ ನನ್ನ ಒಂದು ಮನಸ್ಸಿಗೆ ಕೂಡ ಬಂದಿದ್ದು ಏನಪ್ಪ ಅಂದರೆ, ಅವರ ಒಂದು ವಿಚಾರಗಳು, ಅವರ ಒಂದು ಶಕ್ತಿ, ಒಂದು ದಿನವೂ ಆ ಜಾಗವನ್ನು ಬಿಟ್ಟು ಹೋಗ್ಲಿಕ್ಕೆ ಅವ್ರು ಇಷ್ಟಪಡ್ತಾ ಇರಲಿಲ್ಲ. ಅದರಿಂದ ಇವತ್ತು ಕೂಡ ಅದು ಏನೇ ಕಷ್ಟಗಳನ್ನು ಬರಲಿ ಅಂದರೆ ನಮ್ಮ ಸೋದರರೊಬ್ಬರು ನಮಗೆ ನಮ್ಮ ಕಾಂಪೌಂಡ್ನಲ್ಲಿ ಇರುವಂಥವರು ನಮ್ಮ ಸೋದರರು ಬಹಳ ಸಹಕಾರಿಯಾಗಿದ್ದಾರೆ. ಅದರಿಂದ ಅಲ್ಲೇ ಇದ್ದು ನಾನು ಮಾಡ್ತೀನಿ ಅಂಥೇಳಿ ಪ್ರತಿ ತಿಂಗಳು ಕೂಡ ಸ್ಮರಣಾರ್ಥ ದಿನಾಚರಣೆ ಅಂಥೇಳಿ ಮಾಡ್ತಾ ಬರ್ತಾ ಇದ್ದೀನಿ. ಆ ಗುರುಗಳು ಮತ್ತು ಹಿರಿಯವರು ಎಲ್ಲರೂ ಕೂಡ ಏನು ಪ್ರೇರಣೆಯನ್ನು ಕೊಡ್ತಾರೋ ಅದರಂತೆ ನಡೀತೀನಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ನನ್ನ ವಂದನೆಗಳು. ನಮಗೆ ತಮ್ಮ ಆದರ್ಶ ಜೀವನದ ಪ್ರತಿಕ್ಷಣಗಳನ್ನು ನೆನಪಿಗೆ ತಂದುಕೊಟ್ಟು ಮನುಷ್ಯ ಹೇಗೆ ಜೀವಿಸಬೇಕು ಎಂದು ವಿವರಿಸಿದಂತಹ ಸ್ವಸ್ಥಾನ ಸೇರಿದ ಸೋದರ KL ನಂಜುಂಡ ಶೆಟ್ಟರು, ಸೋದರ ತ್ಯಾಗರಾಜ ಶೆಟ್ಟರು ಮತ್ತು ಇತ್ತೀಚೆಗೆ ನಿಧನ ಹೊಂದಿದ ನಿಟ್ಟೂರಿನ ಲಕ್ಷ್ಮಣರಾಯರು ಅವರ ಸೇವೆಯು ಕೂಡ ಒಳ್ಳೆಯ ಸ್ಮರಣೀಯವಾದಂಥ ಸೇವೆ. ಇವರ ಈ ಆತ್ಮಕ್ಕೆ ಅವರು ಉನ್ನತ ಲೋಕಗಳಿಗೆ ಅವರ ಆತ್ಮ ಸಾಗಲಿ ಅಂತ ನಾವು ಪ್ರಾರ್ಥನೆ ಮಾಡ್ತಾ ಒಂದು ಕ್ಷಣ, ಒಂದು ನಿಮಿಷ ಮೌನವನ್ನು ಆಚರಿಸೋಣ.